भावाय सर्वभावान्तरक्षिते सर्वभावान्तरक्षिते. ಸಮಯಸಾರ ಪರಮಾಗಮದ ಮೇಲೆ ಆಚಾರ್ಯ ಶ್ರೀ ಅಮೃತಚಂದ್ರ ದೇವ ವಿರಚಿತ ಆತ್ಮಖ್ಯಾತಿ ಟೀಕೆಯ ಮಧ್ಯದೊಳಗೆ ಉದ್ಬುದ್ಧಗೊಂಡಿರುವಂಥ ಅಮೃತಮಯ ಕಲಶ ರೂಪದ ಕಾವ್ಯಗಳ ಮೇಲೆ ರಾಜವರ್ಜಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆಯ ಸ್ವಾಧ್ಯಾಯ ನಡೆದದ್ದೇ ಇದೆ. ನಿರ್ಜರ ಅಧಿಕಾರದ 5ನೇ ಮಂಗಲ ಕಲಶಿದರೆ ಸಮ್ಯಕ್ ದೃಷ್ಟಿ ಸ್ವಯಮಯಮಹಂ ಚಾತು ಬಂಧೋ ನ ಮೇ ಸ್ಯಾತ್ ಇತ್ಯುಕ್ತಾನೋ ಪುಲಕವದನ ರಾಗಿಣೋ ವ್ಯಾಚರಂತು ಆಲಂಬಂತಾಂ ಸಮಿತಿ ಪರತಾಂ ತೇ ಯತೋ ವ್ಯಾಪಿ ಪಾಪಃ ಆತ್ಮಾನಾತ್ಮಾವಗಮವಿರಹಾತ್ ಸಂತಿ ಸಮ್ಯಕ್ ತ್ವರಿತಾಃ. ಹೀಗೆ ಹೇಳುತ್ತಾರೆ. ತೇ ರಾಗಿಣಃ ಅದ್ಯಾಪಿ ಪಾಪಾಃ. ಮಿಥ್ಯಾದೃಷ್ಟಿ ಜೀವರಾಶಿಯು ಶರೀರ ಪಂಚೇಂದ್ರಿಯಗಳ ಭೋಗ ಸುಖದಲ್ಲಿ ಅವಶ್ಯವಾಗಿಯೇ ರಂಜಿಸುತ್ತಾರೆ. ಕೋಟ್ಯಂತರ ಉಪಾಯಗಳನ್ನು ಒಂದು ವೇಳೆ ಅನಂತ ಕಾಲದವರೆಗೆ ಮಾಡಿದರೂ ಪಾಪಮಯರಿದ್ದಾರೆ. ಜ್ಞಾನಾವರಣಾದಿ ಕರ್ಮಗಳ ಬಂಧ ಮಾಡುತ್ತಾರೆ. ಅವರು ಮಹಾನಿಂದ್ಯರಿದ್ದಾರೆ. ಯಾವ ಕಾರಣದಿಂದ ಆಗಿದ್ದಾರೆ? ಯತಃ ಸಮ್ಯಕ್ತ್ವರಿಕ್ತಃ ಸಂತಿ. ಯತಃ ಆ ಕಾರಣದಿಂದ ವಿಷಯ ಸುಖ ರಂಜಕವಿರುವ ಎಷ್ಟು ಜೀವರಾಶಿ ಇದೆ ಅವರೆಲ್ಲರೂ ಸಮ್ಯಕ್ತ್ವ ವಿರಕ್ತಃ ಸಂತಿ. ಶುದ್ಧಾತ್ಮ ಸ್ವರೂಪದ ಅನುಭವದಿಂದ ಶೂನ್ಯರಿದ್ದಾರೆ. ಯಾವ ಕಾರಣದಿಂದ ಹಾಗಿದ್ದಾರೆ ಅನ್ನುವಂಥ ಪ್ರಶ್ನೆ ಇದ್ದರೆ ಹೇಗಿದ್ದಾರೆ? ಪಾಪಮಯ ಇದ್ದಾರೆ, ಜ್ಞಾನಾವರಣಾದಿಗಳ ಬಂಧ ಮಾಡುವಂಥವರಿದ್ದಾರೆ, ಮಹಾನಿಂದ್ಯರಿದ್ದಾರೆ. ಯಾರಿಂದ ನಿಂದ್ಯರಿದ್ದಾರೆ? ಯಾರ ನಿಂದೆ ಮಾಡಲಿ ಬಿಡಲಿ ನಿಂದ್ಯ ರೂಪವಾಗಿ ಪರಿಣಾಮನ ಅವರು ಮಾಡ್ತಾ ಇದ್ದಾರೆ. ಪರ್ಯಾಯಗತ ಸ್ವಭಾವವೇ ಮಹಾನಿಂದ್ಯ ಇದೆ ಮಿಥ್ಯಾದೃಷ್ಟಿದ್ದ. ಮಿಥ್ಯಾದೃಷ್ಟಿ ಅನ್ನುವಂಥ ಯಾವ ಶಬ್ದ ಜ್ಞಾನಿಗಳ ಮುಖದಿಂದ ಬರ್ತಿದೆಯಲ್ಲ, ಅದುವೇ ನಿಜವಾಗಿ ನಮ್ಮ ಸಲುವಾಗಿ ಅಪಶಬ್ದ ಇದೆ, ಬೈಗುಳದ ಶಬ್ದ ಇದೆ. ಮಿಥ್ಯಾದೃಷ್ಟಿ ಜೀವ್. ಇನ್ನು ಜೀವ್ ಅಂಥೇಳಿ ಕೂಡ ಒಂದನ್ನ ಪ್ರತ್ಯೇಕವಾಗಿ ಹೇಳಲಿಲ್ಲ, ರಾಶಿ. ಅದರೊಳಗನು ಎಷ್ಟು ಅಲಕ್ಷ್ಯ ಐತ್ರಿ ನಮ್ದು. ಯಾವ ರೀತಿಯಿಂದ ಒಂದು ತಿರಸ್ಕೃತವಾದಂಥ ಸಮೂಹದೊಳಗೆ, ಸಮೂಹ ಬೇರೆ ರಾಶಿ ಬೇರೆ. ಒಂದು ಜೀವವನ್ನು ಉದ್ದೇಶಿಸಂತೂ ನಮ್ಮನ್ನು ಹೇಳಲಿಲ್ಲ. ಮಿಥ್ಯಾದೃಷ್ಟಿ ಅನ್ನೋದು ಮಹಾ ಬೈಗಳು ಮೊದಲ. ಮತ್ತು ಜೀವ ಅಂಥೇಳಿ ಒಂದನ್ನು ಎತ್ತಿ ಹೇಳಲಿಲ್ಲ, ರಾಶಿ ಅಂಥೇಳಿ ಹೇಳಿದರೆ. ರಾಶಿ ಮತ್ತು ಸಮೂಹಕ್ಕೆ ವ್ಯತ್ಯಾಸ ಇದೆ. ರಾಶಿ ಮತ್ತು ಸಮೂಹ ಒಂದೇ ಅರ್ಥವನ್ನು ಕೊಡ್ತಾವೆ ಅನ್ನೋದು ಒಂದು ಕಡೆಗೆ ಸಿದ್ಧ. ಆದರೂ ಕೂಡ ರಾಶಿ ಏನಿದೆ ಅದು ಸಮೂಹಕ್ಕಿಂತ ಕೆಳದರ್ಜೆಯ ಶಬ್ದ. ಇನ್ನೂ ಸ್ಪಷ್ಟ ಹೇಳಬೇಕಾದ್ರೆ ಅದು ಜಡಕ್ಕೆ ಅನ್ವಯಿಸ್ತಿದೆ. ಜನರ ಸಮುದಾಯ, ಸಮೂಹ ಅಂಥೇಳಿ ಹೇಳಬಹುದು. ಆದ್ರೆ ರಾಶಿ, ಜೋಳದ ರಾಶಿ, ಭತ್ತದ ರಾಶಿ, ಹುಲ್ಲಿನ ರಾಶಿ, ಧೂಳಿನ ರಾಶಿ, ಇದೆಲ್ಲ ಏನಿದೆ ಜಡಕ್ಕೆ ಸಂಬಂಧಿಸಿದಂಥ ಮಾತಿದೆ. ಹಾಗಾದರೆ ಇದರಿಂದ ಇನ್ನೊಂದು ಮಾತು ಅತ್ಯಂತ ಸ್ಪಷ್ಟ ಏನಾಯಿತು? ಮಿಥ್ಯಾದೃಷ್ಟಿ ಜೀವೇನಿದ್ದಾನೆ ಅವನು ಜಡದ ಹಾಗೆ ಇದ್ದಾನೆ. ಜಡದ ಹಾಗೆ ಇದ್ದಾನೆ
ಅನ್ನೋದು ನಿಮ್ಮ ಮಾತ್ರೆ. ಜಡ ಇದ್ದಾನೆ, ಅದು ಜ್ಞಾನಿಗಳ ಮಾತು. ಅವರಿಗೆ ಯಾವುದೇ ಪ್ರಕಾರದ ವಸ್ತು ಸ್ವರೂಪ ಹೇಗಿದೆ ಹಾಗೆ ವಿವರಣೆ ಮಾಡುವುದ್ರೊಳಗೆ ಅಥವಾ ನಿರೂಪಣೆ ಮಾಡುವುದ್ರೊಳಗೆ ಯಾರ್ದು ಹಂಗ ಅಥವಾ ಭಯ ಇಲ್ರಿ. ಜಡದ ಸಮಾನಲ್ಲ, ಜಡನೇ ಇದ್ದಾನೆ. ಜಡನೆ ಅನ್ನೋದು ಕೂಡ ಒಂದು ಪ್ರತ್ಯೇಕವಾಗಿ ಇಲ್ಲ, ರಾಶಿ. ಯಾವ ಪ್ರಕಾರದಿಂದ ನಮ್ಮನ್ನ ಜ್ಞಾನಿ ಜೀವರುಗಳ ತಮ್ಮ ಜಗತ್ತಿನಿಂದ ಅತ್ಯಂತ ದೂರ, ಅರ್ಥಾತ್ ಜೀವ ಚೈತನ್ಯಮಯ ಜಗತ್ತಿನಿಂದ ಅತ್ಯಂತ ದೂರ ಯಾವುದು ಸ್ವಭಾವತಃ ಇದೆಯೋ ಅಂಥ ಜಡದೊಳಗೆ ನಮ್ಮನ್ನ ಸಮಾವೇಶ ಮಾಡಿದ್ದಾರೆ. ಇದು ಆ ಜಡ ರೂಪದಿಂದ ಪರಿಣಮನ ಮಾಡ್ತಾ ಇರುವಂಥ ನಮ್ಮಲ್ಲೇ ಯಾವ ಪರಿಣಮನದೊಳಗೆ ಜಡದ ಮುಖ್ಯತೆ ಇದೆಯಲ್ಲ, ಅದರಲ್ಲೇ ಒಂದು ವೇಳೆ ಚೈತನ್ಯದ ಒಂದು ಅಂಶ ಜಾಗೃತ ಆಯಿತು ಅಂತಂದ್ರೆ, ಓಹೋ, ನಾನು ಜ್ಞಾನಿಗಳಿಂದ, ಸಜ್ಜನರಿಂದ, ಧರ್ಮಾತ್ಮರಿಂದ ಎಷ್ಟು ದೂರ ಇದ್ದೇನೆ, ಎಷ್ಟು ತಿರಸ್ಕೃತ ಇದ್ದೇನೆ, ಯಾವ ಕಾರಣದಿಂದ ಇದ್ದೇನೆ ಅನ್ನೋದ್ರದ್ದು ಕೂಡ ಎಲ್ಲ ಆ ಒಂದು ಚೈತನ್ಯದ ಕಿರಣ ಜಾಗೃತ ಆಗಿ ತಿಳಿಯುವ ಪ್ರಯತ್ನ ಮಾಡಿದ್ದೆ. ಆದ್ರೆ ಆ ಜಡದ ರಾಶಿಯಿಂದ ನಾನು ಸ್ವಯಂ ಭಿನ್ನಾಗಿ ಬೇರೆಯಾಗಿ ಮೇಲೆದ್ದು ಬಂದ ಚೈತನ್ಯದ ಜಗತ್ತಿನ ಕಡೆಗೆ ವಿಹಾರ ಮಾಡಬಹುದಾಗಿದೆ. ನೋಡ್ರಿ, ಜಡವೇ ಇರುವುದರಿಂದ ನಮಗೆ ಜಡ ರುಚಿಸ್ತಾ ಇದೆ ರೀ. ಶರೀರ ಏನಿದೆ, ಜಡ ಇದೆ. ನಾನು ಶರೀರ ಇದ್ದೇನೆ ಅನ್ನೋ ಜೀವ ಇದ್ದೇನ್ರಿ. ನಾನು ಶರೀರ ಇದ್ದೇನೆ ಅನ್ನೋ ಜೀವ ಇದ್ದೇನು? ನಾನು ಶರೀರ ಇದ್ದೇನೆ ಅನ್ನೋ ಜೀವ ಇದ್ದೇನ್ರಿ. ಶರೀರ, ಅರೆ ಶರೀರ ಬಿಟ್ಟು ನನಗೆ ಜೀವದ ಆಗಮದ ಸಂಯೋಗದೊಳಗೆ ಬಂದ ನಂತರ ಶಾಬ್ದಿಕವಾಗಿ ಮಾತ್ರ ಪರಿಚಯ ಇದೆ ರೀ. ಪರಿಚಯ ಅದು ಶಬ್ದದ್ದನ. ಅರೆ ಯಾವ ಸಮಯದಲ್ಲಿ ನಾನು ಜೀವ ಆಗ್ತೇನಲ್ಲ, ಆ ಸಮಯದಲ್ಲಿ ನನ್ನ ಸ್ವರೂಪದೊಳಗ ದುಃಖದ, ಪರಾಧೀನತೆಯಿಂದ, ಭವದ ಭಾವದ ಸ್ಪರ್ಶನ ಆಗುವುದಿಲ್ಲರಿ. ಅರೆ ಸ್ವಯಂ ಶರೀರ ಇರುವುದರಿಂದ ನನಗೆ ಧನಕನಕಾದಿಗಳು ಇಷ್ಟ ಆಗ್ತಾ ಇದಾವ್ರಿ. ಜಡನಿರುವುದರಿಂದ ಜಡದ ಸಂಯೋಗವನ್ನು ಬಯಸ್ತೇನೆ, ಅದರೊಳಗೆ ಹರುಷ ಮನ್ನಿಸ್ತೇನೆ. ಹಾ, ಈ ಒಂದು ಮಾತು ಬೇರೆ ಇದೆ. ಹರುಷ ಮನ್ನಿಸುವಂಥ ಸ್ವಯಂ ಚೇತನ ಇದ್ದೇನೆ ನಾನು. ಅದರ ಹರುಷ ಯಾವುದರದ್ದು ಮನ್ನಿಸ್ತಾ ಇದ್ದೇನೆ? ಜಡತ್ವದ್ದು. ಜಡದ್ದಲ್ರಿ, ಜಡತ್ವದ್ದು. ನೋಡ್ರಿ, ಚೈತನ್ಯ ಸ್ವರೂಪದ ಜೀವ, ಆನಂದದ ಸಾಗರ ಸ್ವರೂಪದ ಜೀವ, ವಸ್ತು ಸಾಪೇಕ್ಷನ ಇಡೀ ವಿಶ್ವದ ಚರಾಚರ ಪದಾರ್ಥಗಳಿಂದ ನಿರಪೇಕ್ಷ ಇರುವಂಥ ಜ್ಞಾನ ಸ್ವಭಾವಿ ಜೀವ ತನ್ನನ್ನು ಶರೀರ ಮತ್ತು ಪಂಚೇಂದ್ರಿಯಗಳ ಭೋಗದೊಳಗೆ ಸುಖ ಮನ್ನಿಸುವುದರಿಂದ ಅವನನ್ನ ಜೀವ ಅಂಥೇಳಿ ಯಾರಾದರೂ ಅನ್ಬಹುದೇನ್ರಿ? ಹೇಗಿದನು? ಮೂರು ವಿಶೇಷಣ ಹೇಳಿದರೆ, ಒಂದು ಚೈತನ್ಯ ಸ್ವರೂಪಿ, ಒಂದು ಸಂಪೂರ್ಣ ವಿಶ್ವದ ಚರಾಚರ ಪದಾರ್ಥಗಳಿಂದ ಭಿನ್ನ ಅಸಾಧಾರಣ ಜ್ಞಾನ ಮತ್ತು ಆನಂದದ ಸಾಗರ ಸ್ವರೂಪಿ. ಅಂಥ ಜ್ಞಾನಮಯ ತತ್ವ ಅರೂಪಿ ಪದಾರ್ಥ, ರೂಪಿ ಪದಾರ್ಥಗಳಲ್ಲೇ ಸುಖ ಮನ್ನಿಸ್ತಾ ಇರೋದು. ಅರೆ ರೋಗಿ ದೇಹದಲ್ಲಿ ರೀ, ಪುದ್ಗಲಮಯ ದೇಹದಲ್ಲಿ, ರೋಗಗ್ರಸ್ತ ಆಗಿರುವಂಥ ದೇಹದಲ್ಲಿ, ಬಿದ್ದು ಹೋಗುವಂಥ ದೇಹದಲ್ಲಿ, ಅರೆ
ಅದರಷ್ಟ ಅಶುಚಿ, ಅದರಷ್ಟ ಮಹಾ ನಿಂದ್ಯ ಪದಾರ್ಥ ಯಾವುದೂ ಇಲ್ಲ. ಮತ್ತು ಅದರ ಜೊತೆಗೆ ಅಥವಾ ಅದರದ ಅನುಭವ ಮಾಡ್ತಾ ಇರುವುದರಿಂದ ಅವ ಸ್ವಯಂ ನಿಂದ್ಯ ಆದೋ ಅಥವಾ ಇಲ್ರಿ? ಮಹಾನಿಂದ್ಯ ಆದರೆ ಅವ ನೋಡ್ರಿ, ಸಜ್ಜನ ಪುರುಷ ಇದ್ರನು, ಉತ್ತಮ ಕುಲದವ ಇದ್ರನು, ರಾಜಕುಮಾರ ಇದ್ರನು ಕೂಡ ಮಧ್ಯಗುಡುಕನ ಸಂಗತಿ ಮಾಡುವುದರಿಂದ ಅವ ನಿಂದೆ ಆಗತಾನೇನಿಲ್ರಿ? ಆಗ್ತಾನೆ. ವ್ಯಸನಿ ಪುರುಷನ ಸಂಪರ್ಕ ಮಾಡುವುದರಿಂದ, ಸಂಯೋಗದಲ್ಲಿರುವುದರಿಂದ, ಆ ಸಂಯೋಗವೇ ಅವನಿಗೆ ರುಚಿಸ್ತಾ ಇರುವುದರಿಂದ ಅವ ಸ್ವಯಂ ನಿಂದೆ ಆಗ್ತಾನೆ. ಯಾಕೆ ಅವನಿಗೆ ಆ ಸಂಯೋಗ ರುಚಿಸ್ತಿದೆ ಹೇಳ್ರಿ? ಮಧ್ಯಗುಡುಕನ ಸಂಯೋಗ ರಾಜಕುಮಾರನಿಗೆ ಯಾಕೆ ಇಷ್ಟ ಆಗ್ತಿದೆ, ಯಾಕೆ ರುಚಿಸ್ತಿದೆ? ಅವನಿಗೆ ಸ್ವಯಂ ಮದ್ಯದ ರುಚಿ ಇದೆ. ಅದರ ಸಲುವಾಗಿನ ಈ ಜೀವಕ್ಕ ಧನ, ವೈಭವ, ಮನೆ, ಸಂಪತ್ತ ಯಾಕೆ ರುಚಿಸ್ತಿದೆ ಅಂತಂದ್ರೆ ಸ್ವಯಂ ಅವ ಜಡ ಶರೀರ ರೂಪ ಅಂತ ಹೇಳಿ ಅನುಭವ ಮಾಡ್ತಾ ಇದ್ದಾನೆ. ಆ ಅವ್ಯಾಹತ ಅನುಭವದೊಳಗ ಒಂದು ಸಮಯ ಕೂಡ ಶಿಥಿಲತೆ ಬರಲಿಲ್ಲ. ಶರೀರ ಮತ್ತು ಇಂದ್ರಿಯ ಭೋಗದೊಳಗೆ ರಂಜಿಸ್ತಾ ಇರುವಂಥ ಜೀವನಿಗೆ ಒಂದು ಸಮಯ ಕೂಡ ಆ ಶರೀರದಿಂದ, ಆ ಭೋಗದಿಂದ ಭಿನ್ನವಿರುವಂಥ ಅಶರೀರಿ ಚೈತನ್ಯಮಯ ಅತೀಂದ್ರಿಯ ಆನಂದದ ಇಡೀ ವಿಶ್ವದ ಪದಾರ್ಥಗಳಿಂದ ನಿರಪೇಕ್ಷವಾಗಿ ಯಾವ ಆನಂದದ ಸಾಗರ, ಯಾವುದೇ ಪ್ರಕಾರದ ಬಾಧೆಗೆ ಒಳಗಾಗದ್ದನ ಹೇಗಿದೆಯೋ ಹಾಗೇ ಇದೆಯೋ. ಅದು ಯಾಕೆ ರುಚಿಸ್ತಾ ಇಲ್ಲ ಅಂತಂದ್ರೆ ಶರೀರ ನಾನಂತ ಹೇಳಿ ತಿಳಿದಿದ್ದಾನೆ. ಅನಂತ ಕಾಲದಿಂದ ಆ ಶರೀರ ಬುದ್ಧಿ ಏನಿದೆ ಅಲ್ಲ, ಅದರೊಳಗೆ ಒಂದು ಸ್ವಲ್ಪ ಕೂಡ ಶಿಥಿಲತೆ ಇದುವರೆಗೆ ಬಂದಿಲ್ಲ. ನಮ್ಮದರೆ ನಂದ ಬಂದಿಲ್ಲ. ಮಹಾ ನಿಂದೆ ಅಂಥೇಳಿ ಹೇಳಿದ್ರೆ ಕೋಟ್ಯಂತರ ಉಪಾಯವನ್ನು ಒಂದು ವೇಳೆ ಮಾಡಿದ್ರನು ಅನಂತ ಕಾಲದವರೆಗೆ ಅವನು ಪಾಪಮಯ. ಯಾಕೆ ಪಾಪಮಯ, ಯಾವ ಕಾರಣದಿಂದ ಅಂಥೇಳಿ ಪ್ರಶ್ನೆ ಮಾಡಿದರು. ಆ ಪ್ರಶ್ನೆಗೆ ಉತ್ತರ ಏನು ಹೇಳ್ತಾ ಇದ್ದಾರೆ? ಯಾವ ಕಾರಣದಿಂದ ಹಾಗಿದ್ದಾರೆ? ಯತಃ ಸಮ್ಯಕ್ತ್ವ ರಿಕ್ತಃ ಸಂತಿ. ಅವರ ಏನದರು? ಸಮ್ಯಕ್ತ್ವದಿಂದ ರಿಕ್ತ ಅರ್ಥಾತ್ ಬರಿದಾದವರು ಅದರ, ಸಮ್ಯಕ್ತ್ವದಿಂದ ಖಾಲಿ ಅದರ, ಬಾರ್ದಾನ್. ಆ ಕಾರಣದಿಂದ ವಿಷಯ ಸುಖ ರಂಜಕವಿರುವ ಎಷ್ಟು ಜೀವರಾಶಿ ಇದೆ. ಅರೆ, ಯಾವ ಕಾರಣದಿಂದ ಹಾಗಿದ್ದಾರೆ ಅಂಥೇಳಿ ಕೇಳಿದ ಪ್ರಶ್ನೆಗೆ ಆ ಕಾರಣದಿಂದ ವಿಷಯ ಸುಖ ರಂಜಕವಿರುವ ಎಷ್ಟು ಜೀವರಾಶಿ ಇದೆ. ಯಾವ ಕಾರಣ ಅಂಥೇಳಿ ಕೇಳಿದ್ರೆ ಆ ಕಾರಣ ಅಂತಾರೆ. ಯಾವ ಕಾರಣ ರೀ? ವಿಷಯ ಸುಖ ರಂಜಕವಿರುವ ಎಷ್ಟು ಜೀವರಾಶಿ ಇದೆ, ಅವರೆಲ್ಲರೂ ಯಾವ ಕಾರಣದಿಂದ? ಆ ಕಾರಣದಿಂದ. ಯಾವ ಕಾರಣದಿಂದ? ಯಾವ ಕಾರಣದಿಂದ? ಪ್ರಶ್ನೆ ಇದೆ, ಯಾವ ಕಾರಣದಿಂದ ಹಾಗಿದ್ದಾರೆ? ಹೇಗಿದ್ದಾರೆ? ಪಾಪಮಯ ಇದ್ದಾರೆ, ಜ್ಞಾನಾವರಣಾದಿಗಳ ಕರ್ಮಗಳ ಬಂಧ ಮಾಡುವಂಥವರಿದ್ದಾರೆ, ಮಹಾನಿಂದ್ಯರಿದ್ದಾರೆ. ಯಾವ ಕಾರಣದಿಂದ ಹಾಗಿದ್ದಾರೆ ಅಂಥೇಳಿ ಕೇಳಿದ್ರ ವಿಷಯ ಸುಖದಲ್ಲಿ ರಂಜಕವಿರುವ ಕಾರಣದಿಂದ. ಕಾರಣ ಏನಿದೆ? ಮಹಾನಿಂದೆ ಯಾಕಿದ್ದಾರೆ? ಜ್ಞಾನಾವರಣಾದಿ ಕರ್ಮಗಳ ಬಂಧ ಯಾಕಾಗ್ತಿದೆ ಅವರಿಗೆ? ಪಾಪಮಯ ಯಾಕಿದ್ದಾರೆ? ಅರೆ, ವಿಷಯ ಸುಖದಲ್ಲಿ, ವಿಷಯಗಳಲ್ಲಿ ರಂಜಿಸ್ತಾರೆ. ಎಲ್ಲಿ ಸುಖ ಇಲ್ಲವೋ ಅಲ್ಲಿ ಸುಖ ಸ್ವಭಾವಿ ಆತ್ಮ ರಂಜಿಸ್ತಾ ಇದ್ದಾನ್ರಿ. ಎಲ್ಲಿ ಸುಖ ಇಲ್ಲವೋ ಅಲ್ಲಿ ಸುಖ ಸ್ವಭಾವಿಯಾದಂಥ ಆತ್ಮ ರಂಜಿಸ್ತಾ ಇದ್ದಾನೆ ಅಂಥೇಳಿ ಅವೇನದನ್ರಿ? ಮಹಾನಿಂದೆ ಅದನ್ರಿ.
ಉತ್ತಮ ಕುಲದಲ್ಲಿ ಉತ್ಪನ್ನವಾಗಿರುವಂಥ ರಾಜಕುಮಾರ ಎಲ್ಲಿ ಅತ್ಯಂತ ಮಲಿನರೇ ಅದ. ಮದ್ಯದ ಅಂಗಡಿ ಹೇಗಿದೆ, ಅತ್ಯಂತ ಮಲಿನ ಇದೆ. ಮಲಿನ ಜನರದ ಸಂಯೋಗ ನಿರಂತರ ಅಲ್ಲಿ ಆವಾಗಮನ ಇದೆ ರೀ. ಮಲಿನ ಜನರದ ಅರ್ಥಾತ್ ಹೀನ ಕುಲೋತ್ಪನ್ನರದ, ಮಹಾರೋಗಿಗಳದ್ದ, ಹೀನ ಕುಲೋತ್ಪನ್ನರ್ದ, ಘಟಕರ್ದ, ಹಿಂಸಾ ಮಾಡುವಂಥವ್ರದ, ಬೇಟೆಯಾಡುವಂಥವ್ರದ, ವೇಶ್ಯಾಗಮನ ಮಾಡುವಂಥವ್ರದ ಅಲ್ಲಿ ಹೋಗುವಿಕೆ ಇದೆ. ಅದು ಅತ್ಯಂತ ಮಲಿನ ಸ್ಥಾನ ಇದೆ. ಅಲ್ಲಿ ಇಟ್ಟಿರುವಂಥ ವಸ್ತು ಮಲಿನ ಇದೆ. ಅಲ್ಲಿ ಬಂದು ಹೋಗುವಂಥವರೆಲ್ಲ ಮಲಿನ, ಹೀನ ಕುಲದವರಿದ್ದಾರೆ. ಅಲ್ಲಿ ಈ ಉತ್ತಮ ಕುಲದ ರಾಜಕುಮಾರ ಶ್ರೇಷ್ಠಿ ಪುತ್ರ ಅಲ್ಲಿ ಹೋದ ಅಂತಂದ್ರ ಅವರೆಲ್ಲ ನಿಂದ್ಯದರು. ಅದಕ್ಕೇನು ಅರ್ಥ ಇದೆಯೋ ಅಥವಾ ಇವು ಮಹಾ ನಿಂದ್ಯದನ್ರಿ. ಅವರೆಲ್ಲ ನಿಂದ್ಯದರ. ಯಾಕೆಂದ್ರೆ ಅದು ವಸ್ತುನ ಮಲಿನ ಇದೆ. ಆ ಮಲಿನ ವಸ್ತುವನ್ನ ಮಾರುವಂಥ ಒಂದು ಸ್ಥಾನ ಇದೆ. ಮತ್ತು ಆ ಮಲಿನ ವಸ್ತುವನ್ನ ಕೊಳ್ಳುವಂಥವ್ರ ಹೀನ ಕುಲೋತ್ಪನ್ನ, ಹಿಂಸಾಮಯ ಜೀವನ, ಬೇಟೆಯಾಡುವಂಥವ್ರ ಅತ್ಯಂತ ನಿರ್ದಯ ಪರಿಣಾಮಿ ಅದರ್ರಿ. ಅವರ ಹಾಗೆದರು, ಅದರೊಳಗೇನು ದೋಷ ಇಲ್ಲ. ಆದ್ರೆ ಈತ ಅಲ್ಲಿ ಹೋಗ್ತಾನಲ್ಲ, ಈತ ಮಹಾನಿಂದ್ಯದ. ಅರೆ ಕರ್ಮ ಜಡ ಇದೆ, ರಾಗ ಚೈತನ್ಯದ ವಿರೋಧ ಮಾಡುವಂಥದ್ದಿದೆ. ಅರೆ ಅವು ಸ್ವಭಾವದಿಂದನೇ ಆಗ್ಯದವು. ಆದರೆ ಈ ಜ್ಞಾನದರ ಜೊತೆಗೆ ಒಂದಾಗ್ತಾ ಇದೆ ಅಲ್ಲ, ಅದು ಮಹಾ ನಿಂದೆ ಆಗ್ತಿದೆ ರೀ. ರಾಗ ನಿಂದಿಲ್ಲ, ಮದ್ಯ ನಿಂದೆ ಇಲ್ಲ, ಮದ್ಯದ ಅಂಗಡಿಯೊಳಗೆ ಬರುವಂಥವ್ರು ಅವರ ನಿಂದೆ ಇಲ್ಲ, ಅವರ ಸ್ವಭಾವತಃ ಆಗ್ಯದ. ಆದರೆ ಈ ಉತ್ತಮ ಕುಲದ ರಾಜಕುಮಾರ ಅಲ್ಲಿ ಹೋಗೋದಾ ಅಥವಾ ಶ್ರೇಷ್ಠಿ ಪುತ್ರ ಅಲ್ಲಿ ಹೋಗೋದಾ ನಿಜವಾಗಿ ಮಹಾನ್. ಹಾಗೆ ಈ ಜೀವ ಅರ್ಥಾತ್ ಜ್ಞಾನ ಸ್ವಭಾವಿ ಜೀವ, ಜ್ಞಾನ ಜ್ಞಾನ ಜ್ಞಾನ. ಅರೇ ಎಲ್ಲವನ್ನೂ ತಿಳಿದ್ರನು ಯಾವುದಕ್ಕೂ ಅಂಟಿಕೊಳ್ಳದೆ ಇರುವಂಥ ಸ್ವಭಾವ. ಅಂಟಿಕೊಳ್ಳುವ ಮಾತನೇ ಇಲ್ರಲ್ಲ, ಜ್ಞಾನದೊಳಗೆ ಅಂಟಿಕೊಳ್ಳುವ ಮಾತೇನಿದೆ. ಯೋಗ ಸಾರದೊಳಗೆ ಯೋಗಿಂದೂ ದೇವ ಹೇಳಿದ್ರು, ಆಕಾಶಕ್ಕೆ ಯಾವ ಪ್ರಕಾರ ಯಾವುದೇ ವರ್ಣ ತಗಲುವುದಿಲ್ಲ, ಯಾವುದೇ ಕಲಂಕ ತಗಲುವುದಿಲ್ಲ, ಯಾವುದೇ ಮಲಿನತೆ ತಗಲುವುದಿಲ್ಲ, ಯಾವುದರಿಂದನೂ ಛೇದಿಸಲಿಕ್ಕೆ ಭೇದಿಸಲಿಕ್ಕೆ ಬರುವುದಿಲ್ಲ. ಅಂಥ ಸ್ವರೂಪದ ಚೈತನ್ಯಮಯ ಆತ್ಮ ಆ ಆಕಾಶಕ್ಕಿಂತ ಉತ್ಕೃಷ್ಟದ. ಮೊದಲೆಲ್ಲ ವರ್ಣನೆ ಯಾರ್ದು ಮಾಡಿದರು? ಆಕಾಶ. ಮತ್ತು ಆ ಆಕಾಶಕ್ಕಿಂತ ಶ್ರೇಷ್ಠ ಯಾಕ? ಅದು ಜಡ ಇದೆ, ಇವು ಚೇತನ. ಅರೆ ಆ ಆಕಾಶ ಅಲಿಪ್ತತೆಯನ್ನು ಯಾರಿಂದ ಕಲಿತುಕೊಂಡಿದೆ? ಜಿನ ಮುನಿಯಿಂದ ಕಲಿತುಕೊಂಡಿದೆ. ಜಿನ ಮುನಿಯ ಚರ್ಯೆಯನ್ನ ನೋಡಿ ಆ ಆಕಾಶ, ಆ ಮುನಿರಾಜರ ಅಲಿಪ್ತತೆಯನ್ನು ನೋಡಿ ತನ್ನಲ್ಲೇ ಕೂಡ ಅಲಿಪ್ತತೆಯನ್ನು ಧಾರಣ ಮಾಡಿದೆ. ಮತ್ತು ಅಂಥ ಸ್ವಭಾವದಿಂದ ಪರಿಪೂರ್ಣ ಮಹಾ ಪದಾರ್ಥ ನಾನು ಇರುವೆಳೆದೊಳಗೂ ಕೂಡ ನನಗೆ ಧನದ ಮಹಿಮೆ ಬರ್ತಿದೆ, ಪ್ರತಿಷ್ಠೆಯ ಮಹಿಮೆ ಬರ್ತಿದೆ, ಶರೀರದ ನಿರೋಗತೆಯ ಮಹಿಮೆ ಬರ್ತಿದೆ, ಶರೀರದ ಬಲದ ಮಹಿಮೆ ಬರ್ತಿದೆ. ಎಷ್ಟು ನಿಂದಿರಿ. ತನ್ನನ್ನ ತಾನು ಒಂದು ವೇಳೆ ತಿಳಿದ, ತನ್ನಲ್ಲೇ ತಾನು ಒಂದು ವೇಳೆ ಉಳಿದ ಅಂತಂದ್ರೆ ಕ್ಷೇತ್ರ ಸಾಪೇಕ್ಷ ಕೂಡ ಲೋಕದ ಅಗ್ರಭಾಗದೊಳಗೆ ವಾಸ ಮಾಡ್ತಾನೆ. ಕ್ಷೇತ್ರ ಸಾಪೇಕ್ಷ ಕೂಡ ಅರ್ಥಾತ್ ಇಡೀ 3 ಲೋಕ ಅವನನ್ನು ತನ್ನ ಮಸ್ತಕದ ಮೇಲೆ ಧಾರಣ ಮಾಡ್ತಿದೆ. ಆದರೆ ಅವ ಏನು ಮಾಡ್ತಾ ಇದ್ದಾನೆ? ಅಲ್ಲಿರುವಂಥ ಯಾವುದೋ ಒಂದು ತುಚ್ಛ ಪದಾರ್ಥವನ್ನ ಪಡ್ಕೊಳ್ಳುವ ಸಲುವಾಗಿ, ತನ್ನದಾಗಿಸಿಕೊಳ್ಳುವ ಸಲುವಾಗಿ, ಅದರ ಮಾಲೀಕಾಗುವ ಸಲುವಾಗಿ, ಅದನ್ನು ಭೋಗಿಸುವ ಸಲುವಾಗಿ ತನ್ನ ಚೈತನ್ಯ ಸ್ವಭಾವವನ್ನೇ ಮರೆತು ಬಿಡ್ತಾ ಇದ್ದಾನೆ. ಜ್ಞಾನಿಗಳ ತಿಳಿಸಿಕೊಟ್ರನು, ತೋರಿಸಿಕೊಟ್ರನು ಕೂಡ ನೋಡದವನಾಗಿದ್ದಾನೆ ಅಂಥೇಳಿ ಮಹಾನಿಂದ್ಯ. ಇನ್ನು ಆ ಮಹಾನಿಂದ್ಯ ಶಬ್ದ ಏನು ಇದೆಯಲ್ಲ, ಪಾಪದ ಬಂಧ, ಜ್ಞಾನಾವರಣಾದಿ ಕರ್ಮಗಳ ಬಂಧ ಮಾಡುವಂಥವಿದ್ದಾನೆ ಅಂಥೇಳಿ ಏನು
ಶಬ್ದ ಇದೆಯಲ್ಲ, ಆ ಶಬ್ದಕ್ಕ ಜಿನವಾಣಿಯ ಸಂಯೋಗದಲ್ಲಿ ಬಂದಿರುವಂಥವರೇ ಮೊದಲ ಅರ್ಹರಾಗ್ತಾರೆ. ಆ ಶಬ್ದದ ವಾಚ್ಯ ಯಾರ ಅಂತಂದ್ರೆ ಜಿನವಾಣಿಯ ಸಂಯೋಗದಲ್ಲಿ ಅನೇಕ ವರ್ಷಗಳಿಂದ ಜ್ಞಾನದರ್ಶನ ಸ್ವಭಾವಿ ಆತ್ಮ ಈ ಜಡದೇಹದಿಂದ ಜ್ಞಾನಾವರಣಾದಿ ಪುದ್ಗಲ ಕರ್ಮದಿಂದ ರಾಗ ದ್ವೇಷ ಮೋಹಾದಿ ವಿಕಾರಿ ಭಾವಗಳಿಂದ ಅತ್ಯಂತ ಅಸ್ಪೃಷ್ಟನಿದ್ದಾನೆ. ಈ ಪ್ರಕಾರದ ವಾಕ್ಯವನ್ನ ಕಥನವನ್ನ ಅನೇಕ ವರ್ಷಗಳಿಂದ ಆಲಿಸ್ತಾ ಇದ್ರನು ಕೂಡ ಅದರ ಸ್ವೀಕಾರ ಮಾಡ್ತಾ ಇಲ್ಲ. ಮತ್ತು ದೇಹದ ಅನುಭೂತಿಯೊಳಗನ, ದೇಹದ ಸುಖದೊಳಗನ, ಇಂದ್ರಿಯ ಭೋಗದೊಳಗನ ಇಳಿದು ಹೋಗ್ತಾ ಇದ್ದೇವಲ್ಲ. ನಮ್ಮನ್ನ ಇಲ್ಲಿ ಹೇಳಿದರೆ ಮಹಾನಿಂದ್ಯ. ಏನಾಗ್ತಿದೆ ಅಂತಾರು ನಿಂದೆ ಅಂತಾರು. ಅವರು ನಿಂದೆ ಮಾಡ್ತಾ ಇಲ್ಲ, ನಾನು ಸ್ವಯಂ ನಿಂದ್ಯ ಆಗ್ತಾ ಇದ್ದೇನೆ. ಅವರ ನಿಂದೆ ಮಾಡುವುದಿಲ್ಲ, ಅವರ ಸ್ವರೂಪ ಹೇಗಿದೆ ಹಾಗೆ ಹೇಳ್ತಾರೆ. ಯಾವುದು ಹೇಗಿದೆಯೋ ಹಾಗೆ ಹೇಳ್ತಾರೆ. ಅವರು ನಿಂದೆ ಮಾಡುವುದಿಲ್ಲ, ಆದರೆ ಸ್ವಯಂ ನಾನು ನಿಂದನೀಯ ಸ್ಥಾನದೊಳಗಿದ್ದೇನೆ, ನಿಂದನೀಯ ವೃತ್ತಿಯೊಳಗ ವರ್ತಿಸ್ತಾ ಇದ್ದೇನೆ. ರೋಗಕ್ಕೆ ಗ್ರಸಿತ ದೇಹ ಆದ್ರ ಸಂಯೋಗದೊಳಗ ಅಜ್ಞಾನಿ ಜಗತ್ತೆಲ್ಲ ಹೇಳುವ ಹಾಗೆ ಪ್ರತಿಕೂಲತೆ ಇದ್ದರ ಅದರಿಂದ ಜೀವನಿಗೇನು ನಿಂದನೀಯ ಆಗುವಂಥ ಪ್ರಸಂಗ ಇಲ್ಲ. ಅವ ನಿಂದನೀಯ ಇಲ್ರಿ. ಅವ ಒಂದು ವೇಳೆ ಅಂತಃತತ್ವವನ್ನು ಆಧರಿಸ್ತಾ ಇದ್ದ ಅಂತಂದ್ರೆ, ಒಂದು ಚೈತನ್ಯ ಸ್ವರೂಪದ ಮಹಿಮೆ ಅವನಿಗೆ ಬರ್ತಿತ್ತು ಅಂತಂದ್ರೆ, ಶರೀರದೊಳಗ ಬೇಕಾದಂಥ ಅವಸ್ಥಾ ಆದರನು ಅಜ್ಞಾನಿ ಜಗತ್ತ ಅವನನ್ನ ಪ್ರತಿಕೂಲತೆಯೊಳಗ ಅಯ್ಯೋ ಪಾಪ ಅನ್ನುವಂಥ ಸ್ಥಿತಿಯೊಳಗ ಅವ ಇದ್ರನು ಕೂಡ ಅವನು ನಿಜವಾಗಿ ಜ್ಞಾನಿಗಳಿಂದ ನಿಂದನೀಯ ಇಲ್ಲ, ವಾಸ್ತವದಲ್ಲಿ ನಿಂದನೀಯ ಇಲ್ಲ. ಯಾವುದನ್ನ ಆಧರಿಸಬೇಕೋ ಅದನ್ನ ಆಧರಿಸ್ತಾ ಇರುವಂಥ ಜೀವ ನಿಂದನೀಯ ಇಲ್ಲ. ಯಾವ ತನ್ನ ತ್ರಿಲೋಕ ಪೂಜ್ಯ ಸ್ವರೂಪ ಇದೆ, ತ್ರಿಕಾಲಾಬಾಧಿತ ಜ್ಞಾನ ಮತ್ತು ಆನಂದಮಯ ಅರೂಪಿ ತತ್ವ ಇದೆ, ಆ ಅರೂಪಿ ತತ್ವವನ್ನ ಲಕ್ಷ್ಯದೊಳಗೆ ತಂದುಕೊಳ್ಳದ್ದನ, ಜ್ಞಾನದಲ್ಲಿ ಗ್ರಹಣ ಮಾಡದ್ದನ, ಅದರ ಶ್ರದ್ಧೆ ಮಾಡದ್ದನ, ಅದರ ಮಹಿಮೆ ಮಾಡದ್ದನ ಯಾರ ದೇಹ ಮತ್ತು ಇಂದ್ರಿಯ ಭೋಗಗಳಲ್ಲಿ ರಂಜಿಸ್ತಾ ಇದ್ದಾರೋ ಅವರ ಮಹಾನಿಂದ್ಯ ಇದ್ದಾರೆ. ಇಲ್ಲಿ ನಿಂದನೀಯ ಅಪರಾಧ ಏನ್ರಿ ಇದೆ ಅಂತಂದ್ರೆ, ತನ್ನ ವಾಸ್ತವಿಕ ಸ್ವರೂಪವನ್ನು, ನೈಜ ಸ್ವರೂಪವನ್ನು, ಸತ್ಯ ಸ್ವರೂಪವನ್ನು, ಸುಖ ಸ್ವರೂಪವನ್ನು, ಜ್ಞಾನ ಸ್ವರೂಪವನ್ನು, ಆಕುಲತಾಮಯ ಶಾಂತಿಯ ಸಾಗರನನ್ನು ನೋಡದೇ ಇರುವುದೇ ಅತ್ಯಂತ ನಿಂದ್ಯ ಕಾರ್ಯ. ಬೇರೆ ಇದಕ್ಕಿಂತ ನಿಂದನೀಯ ಕಾರ್ಯ ಯಾವುದೂ ಇಲ್ಲ ಅಂಥೇಳಿ ಇದರ ಫಲ ಅನಂತ ಸಂಸಾರ ಇದೆ. ಸಪ್ತವ್ಯಸನ ಪಂಚಪಾಪದ ಫಲ 7ನೇ ನರಕದವರೆಗೆ ಇದೆ ರೀ. 7ನೇ ನರಕದಲ್ಲಿ ಕೂಡ ಸಂಜ್ಞೆ ಪಂಚೇಂದ್ರಿಯ ದಶ ಇದೆ ರೀ. ಏನ್ ಕೆಟ್ಟಿದೆ ಅಲ್ಲಿ? ಸಂಜ್ಞೆ ಪಂಚೇಂದ್ರಿಯ ದಶ ಇದೆ ರೀ. ಪಂಚ ಪಾಪದೊಳಗೆ ಜೀವನ ಎಲ್ಲ ಯಾರ್ದ ವ್ಯತೀತ ಆಗಿದೆಯೋ, ಒಂದು ವೇಳೆ 7ನೇ ನರಕಕ್ಕೆ ಅವನು ಹೋದ್ರನು ಕೂಡ ಅಲ್ಲೇ ಸಂಜ್ಞೆ ಪಂಚೇಂದ್ರಿಯ ಅವಸ್ಥಾ ಇದೆ. ಮತ್ತು ತನ್ನ ಸ್ವರೂಪದ ಆದರ ಮಾಡುವಂಥ, ತನ್ನ ಸ್ವರೂಪದ ಮಹಿಮೆ ಮಾಡುವಂಥ, ತನ್ನ ಸ್ವರೂಪವನ್ನು ನಂಬುವಂಥ, ತನ್ನ ಸ್ವರೂಪದ ಅನುಭವದ ಸಲುವಾಗಿ ಉದ್ಯಮ ಮಾಡುವಂಥ ಜೀವ ಒಂದು ವೇಳೆ ಯಾವುದೋ ಗತಿಗೆ ಹೋದ್ರನು ಕೂಡ ಆ ಉದ್ಯಮವನ್ನು ಅವ ಹಾಗೆಯೇ ಮುಂದುವರಿಸಿದ ಅಂತಂದ್ರೆ ರತ್ನತ್ರಯ ಮಾರ್ಗದೊಳಗೆ ಬರ್ತಾನ್ರಿ. ಇನ್ನು ಇದಕ್ಕೆ ಹೊರತುಪಡಿಸಿ ಯಾವ ಜೀವ ಅಂಥ ಅವಸರ ಇರುವ ವೇಳೆದೊಳಗೂ ಕೂಡ ಅದರ ಕಡೆಗೆ ಗಮನನ ಹರಿಸೋದಿಲ್ಲ. ಆ ಕಾರ್ಯ ಇನ್ನೂ ಆಗಿಲ್ಲ, ಅದರ ಸಲುವಾಗಿ ಪಶ್ಚಾತ್ತಾಪನ ಇಲ್ಲ. ಅಂಥ ಜೀವ ಒಂದು ವೇಳೆ ದಿಗಂಬರ ದೀಕ್ಷೆ ಧಾರಣ ಮಾಡಿ ಪಂಚಮಹಾವ್ರತದ ನಿರತಿಚಾರ ಪರಿಪಾಲನೆ ಮಾಡ್ತಾ ಇದ್ರನೂ ಕೂಡ ಒಂದು ಭವ ಪೂರ್ಣ ಆಗ್ತಾ ಇದ್ದ ಹಾಗೆ ಏಕೇಂದ್ರಿಯಕ್ಕೆ ಹೊರಟು
ಒಂದು ಭವ ದೇವದ್ದಾಗಬಹುದು, ಸ್ವರ್ಗದ್ದಾಗಬಹುದು, ಆದರೆ ಅಲ್ಲಿಂದ ಎಲ್ಲಿ ಹೋಗ್ತಾನೆ? ಏಕೆಂದ್ರೆ ಅರ್ಥಾತ್ ಇಲ್ಲಿ ಮಹಾನಿಂದ್ಯ ಕಾರ್ಯ ನಮ್ದು ಏನಾದರೂ ಇದೆ ಅಂತಂದ್ರೆ ನಮ್ಮ ಸ್ವರೂಪದ ಆದರ ಮಾಡದೇ ಇರೋದು, ನಮ್ಮ ಸ್ವರೂಪವನ್ನ ದೇಹ ರಾಗ ಸಂಯೋಗದಿಂದ ಅಧಿಕ ತಿಳಿಯದೇ ಇರೋದು, ಇದು ಒಂದೇ ಮಹಾನಿಂದ್ಯಕಾರಿ ಇದೆ. ಪ್ರತ್ಯಕ್ಷ ಲೋಕದೊಳಗ ಅಥವಾ ಜಿನಾಗಮದೊಳಗ ಕೂಡ ಯಾವವುಗಳನ್ನ ಪಾಪ ಅಂಥೇಳಿ ಹೇಳಿದರೋ ಅವು ಪ್ರತ್ಯಕ್ಷ ಪಾಪ ಇದ್ರೂ ಕೂಡ ಆ ಜೀವ ಮಹಾನಿಂದ್ಯ ಇಲ್ಲ. ಯಾಕಿಲ್ಲ? ಇದರ ಮುಖ್ಯತೆ ಇದೆ ಇಲ್ಲಿ. ಯಾವುದರದ? ತನ್ನ ಸ್ವರೂಪದ ನಿರಾದರ ಮಾಡೋದು. ನಿರಾದರ ಮಾಡೋದಂದ್ರೆ ಏನ? ನಾವೇನು ಕೇಳ್ತಾ ಇಲ್ಲ, ಭಕ್ತಿಯಿಂದ ಕೇಳ್ತಾ ಇಲ್ಲ, ಇದರೊಳಗೆ ಏನ್ರೆ ಅವಿಶ್ವಾಸ ವ್ಯಕ್ತ ಮಾಡಿದ್ದೇವೆ ಏನ್ರಿ? ಇಲ್ಲಲ್ಲ. ಹಾಗಾದ್ರೆ ನಮ್ಮ ಸ್ವರೂಪದ ಅನಾದರ ಹೇಗೆ ಮಾಡ್ತಾ ಇದ್ದೇವೆ ನಾವು? ಇಲ್ಲಿ ಹೇಳಿದ್ರೆ ಸ್ಪಷ್ಟ ಶಬ್ದ, ಶರೀರ ಮತ್ತು ಇಂದ್ರಿಯ ಭೋಗಗಳಲ್ಲಿ ರಂಜಿಸ್ತಾ ಇದ್ದೇವೆ, ಮಗ್ನ ಇದ್ದೇವೆ ಅದರದೇ ಅನುಭವದೊಳಗೆ. ಅದನ್ನು ಬಿಟ್ಟು ಬೇರೆ ಯಾವ ಅನುಭವ ಇದೆ ಹೇಳ್ರಿ? ಬೇಕಾದ್ರೆ ಕಷಾಯದ ಅನುಭವ ಇದೆ, ಬೇಕಾದ್ರೆ ಪಂಚೇಂದ್ರಿಯ ವಿಷಯಗಳ ಸುಖದ ಅನುಭವ ಇದೆ ಕಲ್ಪನೆಯೊಳಗರೆ. ಮತ್ತು ಯಾವುದು ಭಿನ್ನ ಇದೆ? ಆದರೆ ಏಕಕ್ಷೇತ್ರಾವಗಾಹ ರೂಪದಿಂದ ಎಷ್ಟು ಬಾರಿ ಬಂತು? ಏಕಕ್ಷೇತ್ರಾವಗಾಹ ರೂಪದಿಂದ ನಿಂತಿದೆ ಶರೀರ. ಆ ಶರೀರದೊಳಗೆ ಅರೆ ಏಕಕ್ಷೇತ್ರಾವಗಾಹ ರೂಪದಿಂದ ಅರ್ಥಾತ್ ಟ್ರೈನಲ್ಲಿ ನಮ್ಮ ಕಂಪಾರ್ಟ್ಮೆಂಟ್ ಒಳಗೆ ಇನ್ನೊಬ್ಬ ವ್ಯಕ್ತಿ ಅದನ್ರಿ. ಏನು ಸಂಬಂಧ ಇದೆ ರೀ? ಏನಿದೆ? ಏನೂ ಇಲ್ಲ. ಅದೇ ಪ್ರಕಾರ ನಾನು ಯಾವ ಆಕಾಶದ ಪ್ರದೇಶದೊಳಗಿದ್ದೇನೋ, ಏಕಕ್ಷೇತ್ರಾವಗಾಹ ಶಬ್ದಂತೂ ಅನೇಕ ಬಾರಿ ಉಚ್ಚರಿಸಿದೆವ್ರಿ. ಆದ್ರೆ ಆಕಾಶದ ಯಾವ ಕ್ಷೇತ್ರದೊಳಗೆ ನಾನು ಇದ್ದೇನೋ ಅದೇ ಕ್ಷೇತ್ರದೊಳಗೆ ಈ ದೇಹ ಇದೆ, ಅದೇ ಕಂಪಾರ್ಟ್ಮೆಂಟ್. ಅದು ಪ್ರಯಾಣ ಮಾಡ್ತಾ ಇದೆ, ನಾನೂ ಪ್ರಯಾಣ ಮಾಡ್ತಾ ಇದ್ದೇನೆ. ಅದು ತನ್ನ ಸ್ವರೂಪದ ಅನುಸಾರ ಯಾವ ಪ್ರಕಾರ ಎದುರಿಗೆ ವ್ಯಕ್ತಿ ಇರ್ತಾನೆ, ಎದುರಿಗಿನ ಶೀಟ್ ಮೇಲೆ ಅವ ತನ್ನ ಏನೇನು ತಂದಿದಾನೋ ಅದನ್ನು ಬಿಚ್ಚಿ ಯಾವಾಗ ತಿನ್ಬೇಕೋ ಆವಾಗ ತಿಂತಾನ್ರಿ. ಏನೂ ತಂದಿರದಿದ್ರ ದುಡ್ಡಿದ್ರ ಆ ಕಡೆ ಈ ಕಡೆ ಏನೇನು ಬಂತು ಅದನ್ನು ತಗೊಂಡು ತಿಂತಾನ್ರಿ. ನಾವು ನಮ್ಮ ಹತ್ರ ಏನಿದೆ, ನಮ್ಮ ಪ್ರವೃತ್ತಿ ಹೇಗಿದೆ ಹಾಗೆ ನಾವು ತಿಂತೇವೆ. ಅವನು ಪ್ರವಾಸ ಮಾಡ್ತಾ ಇದ್ದಾನೆ, ನಾವು ಪ್ರವಾಸ ಮಾಡ್ತಾ ಇದ್ದೇವೆ. ಆ ಟ್ರೈನ್ ಅರ್ಥಾತ್ ಕಾಲದ್ರವ್ಯದ ಅನುರೂಪವಾಗಿ ನಾವು ಇಬ್ರು ಪ್ರವಾಸ ಮಾಡ್ತಾ ಇದ್ದೇವೆ. ಆದ್ರೆ ಆ ವ್ಯಕ್ತಿಯ ಇಳ್ಕೊಳ್ಳುವ ಸ್ಥಾನ ಬೇರೆ ಇದೆ, ನಾನು ಇಳ್ಕೊಳ್ಳುವ ಸ್ಥಾನ ಬೇರೆ ಇದೆ. ಹಾಗೆ ಈ ದೇಹದ ಕಾರ್ಯ ಬೇರೆ, ದೇಹದ ಪ್ರವೃತ್ತಿ ಬೇರೆ, ದೇಹ ಜಡರೂಪದಿಂದ ಪರಿಣಮನ ಮಾಡ್ತಿದೆ. ಆ ಪರಮಾಣುಗಳಲ್ಲಿ ಯಾವ ಯಾವ ಯೋಗ್ಯತೆ ಇದೆ ಅದರ ಅನುರೂಪವಾಗಿ ಪರಿಣಮನ ಮಾಡ್ತಿದೆ. ಅದಕ್ಕೆ ಬೇಕಾದ್ರೆ ಆ ನಾಮಕರ್ಮಾದಿಗಳ ನಿಮಿತ್ತ ಇದಾವೆ. ಈ ಜೀವನಿಗೆ ಏನಿದೆ ರೀ? ಏನಿದೆ? ಅದು ನಂದ ಅಂತ ಹೇಳಿ ತಿಳ್ಕೊಳ್ಳೋದ? ಆ ವ್ಯಕ್ತಿ ನನ್ನ ಕಂಪಾರ್ಟ್ಮೆಂಟ್ ನಂದಿದೆ ಏನ್ರಿ? ಅದೇನಿದೆ? ಅದೇನಿದೆ? ಈ ದೇಹ ಮತ್ತು ನಾನು ಇರುವಂಥ ಕಂಪಾರ್ಟ್ಮೆಂಟ್ ನಂದಿದೇನ? ಆಕಾಶದ್ದು ಇದೆ ರೀ. ಆಕಾಶ ಪರಿಣಮನ ಯಾವುದರಿಂದ? ಟ್ರೈನ್ ಚಲಿಸ್ತಾ ಇದೆ ಯಾವುದರಿಂದ? ಕಾಲದ್ರವ್ಯದ ಅನುರೂಪ ಪರಿಣಮನ. ಅದರಲ್ಲೇ ಅದರದ್ದಾಗ್ತಾ ಇದೆ, ನನ್ನಲ್ಲಿ ನಂದು ಆಗಬೇಕಾಗಿದೆ. ನಾನು ನನ್ನ ಪರಿಣಮನವನ್ನ ಅದರ ಜೊತೆಗೆ ಒಂದುಗೂಡಿಸಿ ಏಕ ಮಾಡಿ ಅರೆ ಅದರದ್ದು ತನಗ ಅನುಭವ ಮಾಡ್ತಾ ಇದ್ದೇನಲ್ಲ, ಇದು ಮಹಾನಿಂದ್ಯಕಾರಿ ಇದೆ. ಈ ಶಬ್ದದ ನಮಗೆ ಗಂಭೀರವಾಗಿ ಅರ್ಥಬೋಧ ಆಗೋದ ಅವಶ್ಯಕ ಇದೆ. ಯಾವ ಕಾರಣದಿಂದ ಹಾಗಿದ್ದಾರೆ? ಆ ಕಾರಣದಿಂದ ವಿಷಯ ಸುಖ ರಂಜಕವಿರುವ ಎಷ್ಟು ಜೀವರಾಶಿ ಇದೆ. ಆ ಕಾರಣ ಅಂದ್ರೆ ಜ್ಞಾನಾವರಣಾದಿ ಕರ್ಮಗಳ ಬಂಧ ಮಾಡ್ಕೊಳ್ತಾರ, ಪಾಪಮಯ ಅದರ, ಮಹಾನಿಂದ್ಯ ಅದರ. ಆ ಕಾರಣದಿಂದ ಏನಾಗ್ತಿದೆ? ವಿಷಯ ಸುಖರಂಜಕವಿರುವ ಎಷ್ಟು ಜೀವರಾಶಿ ಇದೆ.
ಅವರೆಲ್ಲರೂ ಶುದ್ಧಾತ್ಮ ಸ್ವರೂಪದ ಅನುಭವದಿಂದ ಶೂನ್ಯರಿದ್ದಾರೆ. ಕಾರಣ ಒಂದೇ, ಮಹಾನಿಂದತೆಗೆ ಕಾರಣ, ನಿಂದನೀಯತೆಗೆ ಕಾರಣ, ನಿಂದ್ಯತೆಗೆ ಕಾರಣ, ಅರೆ ಜ್ಞಾನಾವರಣಾದಿ ಕರ್ಮಗಳ ಬಂಧ ಮಾಡಿಕೊಳ್ಳಿಕ್ಕೆ ಕಾರಣ, ಪಾಪಮಯ ಅನ್ಸ್ಕೊಳ್ಳಿಕ್ಕೆ ಕಾರಣ ಒಂದೇ, ಏನ? ಶುದ್ಧಾತ್ಮ ಸ್ವರೂಪದ ಅನುಭವದಿಂದ ಶೂನ್ಯ. ಇದರಿಂದ ತಿಳಿದು ಬರಬೇಕು ಅಥವಾ ಬೇಡ್ರಿ ನಮಗ? ಅದು ಎಷ್ಟು ಅವಶ್ಯಕ ಇದೆ? ಯಾವುದರ ಸಲುವಾಗಿ? ಶುದ್ಧಾತ್ಮನ ಸ್ವರೂಪದ ಅನುಭೂತಿ ಎಷ್ಟು ಅವಶ್ಯಕ ಇದೆ ಅನ್ನೋದೇ ತಿಳಿದು ಬರಬೇಕು. ಯಾವುದರ ಸಲುವಾಗಿ? ನಾನು ಪಾಪದಿಂದ ಬಿಡುಗಡೆ ಹೊಂದುವ ಸಲುವಾಗಿ, ನನಗೆ ಜ್ಞಾನಾವರಣಾದಿ ಘಾತಿ ಕರ್ಮಗಳ ಬಂಧ ಆಗದೇ ಇರುವ ಸಲುವಾಗಿ, ನಾನು ಮಹಾನಿಂದ್ಯ ಆಗಿ ಈ ಲೋಕದಲ್ಲಿ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಪರಿಭ್ರಮಣ ಮಾಡದೇ ಇರುವ ಸಲುವಾಗಿ ಏನಾಗಬೇಕಾಗೋದ? ಅದರದ ಮಹಿಮಾ ಬರಬೇಕಾಗೋದು. ಯಾವುದರದ? ಶುದ್ಧ ಸ್ವರೂಪದ ಅನುಭವ ಒಂದೇ ಏನಿದೆ? ನನ್ನನ್ನ ಪಾಪದಿಂದ, ಪರಿಭ್ರಮಣದಿಂದ, ನಿಂದ್ಯ ದಶೆಯಿಂದ ಬಿಡಿಸುವುದರಲ್ಲಿ ಸಮರ್ಥ ಇದೆ. ದಾನ ಕೊಡುವುದರಿಂದ ಆಗುವುದಿಲ್ಲ, ವ್ರತ ಮಾಡುವುದರಿಂದ ಆಗುವುದಿಲ್ಲ. ಅರೇ ಭಗವಂತನ ಪೂಜಾದಿಗಳನ್ನ ಅತ್ಯಂತ ಭಕ್ತಿಯ ಭಾವದಿಂದ ಮಾಡಿದರನೂ ಕೂಡ ಆಗುವುದಿಲ್ಲ. ಏನಾಗುವುದಿಲ್ಲ? ನಿಂದ್ಯ ಅವಸ್ಥೆಯಿಂದ ಬಿಡುಗಡೆ ಆಗುವುದಿಲ್ಲ. ನಿಂದ್ಯ ಅವಸ್ಥೆಯಿಂದ ಅರ್ಥಾತ್ ನಿಂದ್ಯ ಅವಸ್ಥೆ ಅರ್ಥಾತ್ ಪುದ್ಗಲದ ವಶ ಆಗೋದು, ಪುದ್ಗಲವನ್ನು ನಾನನ್ನೋದು, ಪುದ್ಗಲದ ಸಂರಕ್ಷಣೆ ಮಾಡೋದು, ಪುದ್ಗಲದ ಸೇವೆ ಮಾಡೋದು, ಇದು ನಿಂದೆ ಇದೆ. ನಿಂದೆ ಇದೆ. ಯಾವಾಗ? ಯಾವಾಗ ಮುನಿರೀಕ್ಷೆಯ ಧಾರಣ ಮಾಡಿದ ನಂತರ ಕೂಡ ಯಾವುದನ್ನ ಮೋಕ್ಷದ ಸಾಧನ ಅಂತ ಹೇಳಿದ್ದಾರೆ ಅಂಥ ಭಾಷ್ಯ ನೈರ್ಗ್ರಂಥ ದೀಕ್ಷೆಯನ್ನು ಧಾರಣ ಮಾಡಿ ಪಂಚ ಮಹಾವ್ರತಗಳನ್ನು ಆಗಮದಲ್ಲಿ ಹೇಳಿರುವ ಪ್ರಕಾರ ಅಥವಾ ಗುರುಗಳ ತಿಳಿಸಿಕೊಟ್ಟಿರುವ ಪ್ರಕಾರ ಪರಿಪಾಲನೆ ಮಾಡ್ತಾ ಇದ್ರನು ಕೂಡ ಶುದ್ಧ ಸ್ವರೂಪದ ಅನುಭವದಿಂದ ಶೂನ್ಯ ಇದ್ದ ಅಂತಂದ್ರೆ ಅವ ನಿಂದ್ಯದಾನ, ಪಾಪಮಯ ಅದನ್ರಿ. ಅವಂದ್ರೆ ಬೇರೆ ಯಾವರೇ ಜೀವದ ಕಡೆಗೆ ಲಕ್ಷ್ಯ ಹೋಗೋದಿಲ್ಲ. ನಾವು ಅದನ್ನ ಅನಂತ ಬಾರಿ ಮಾಡಿದೇವ್ರಿ. ದೀಕ್ಷೆಯನ್ನ ಧಾರಣ ಮಾಡಿ ಆ ಅವಸ್ಥೆಯನ್ನ ಕಲಂಕಿತ ಮಾಡುವ ಮಹಾದೋಷದಿಂದ ಅನಂತ ಸಂಸಾರಿ ಆಗಿದೇವ್ರಿ. ಅವಸ್ಥೆ ಎಂಥದ್ದಿದೆ? ಅದ ತ್ರಿಲೋಕ ಪೂಜ್ಯ ಇದೆ ರೀ. ಯಾವ ಕಾರಣದಿಂದ? ಯಾವ ಕಾರಣದಿಂದ? ಸ್ವಭಾವದಲ್ಲಿ ಅಂತರ್ನಿಮಗ್ನ ಇರುವ ಕಾರಣದಿಂದ. ಆ ಕಾರ್ಯ ನಾವು ಮಾಡಲಿಲ್ಲ ಅಂಥೇಳಿ ಆ ಅವಸ್ಥೆಯನ್ನು ಕೂಡ ಕಲಂಕಿತ ಮಾಡಿ ಅದರದ ಫಲ ಏನಿದೆ? ಅನಂತ ಸಂಸಾರ. ನಿಗೋದ್ರಿ ಒಂದು ಶ್ವಾಸದೊಳಗ 18 ಬಾರಿ ಜನ್ಮ, 18 ಬಾರಿ ಮರಣ. ಆ ಜನ್ಮ ಮರಣದ ದುಃಖ ಎಷ್ಟ ಅನುಭವದೊಳಗೆ ಯಾವ ರೀತಿ ಆ ಜೀವ ಅನುಭವಿಸ್ತಿರ್ಬೋದು. ಬರೀ ಒಂದು ಮರಣದ ಹೆಸರು ನಮ್ಮ ಕರ್ಣಪಟಲದ ಮೇಲೆ ಬಿದ್ದರೆ ಎಷ್ಟು ಭಯಭೀತ ಆಗ್ತೇವೆ. ಒಂದು ಶ್ವಾಸದೊಳಗೆ 18 ಬಾರಿ ಮರಣದ ಮುಖದೊಳಗೆ ಹೋಗುದು. ಜೀವ ಇದುವೇ ಇದೆ. ಇಂದ್ಯಾವುದು ಭಯಭೀತ ಆಗ್ತಾ ಇದೆಯಲ್ಲ ಮರಣದ ನಾಮ ಮಾತ್ರದಿಂದ. ಇದೇ ಜೀವರಿ 18 ಬಾರಿ ಒಂದು ಶ್ವಾಸದೊಳಗೆ. ಹಾಗಾದ್ರೆ ಒಂದು ಶ್ವಾಸದೊಳಗೆ 18 ಬಾರಿ ಮಾಡಿದ್ರೆ ಮುಗಿತೇನ? ಅಲ್ಲೇ ಅನಂತ ಕಾಲ ರೀ, ಅನಂತ ಕಾಲ. ಒಂದು ಶ್ವಾಸದೊಳಗೆ 18 ಬಾರಿ ಜನ್ಮ ಮರಣ ಮಾಡುವಂಥದ್ರಲ್ಲಿ ಅನಂತ ಕಾಲ ಇರೋದ್ರಿ. ಅದರದ ವೇದನಾ ಎಷ್ಟಿರಬೇಕು? ಅದರ ಸಲುವಾಗಿ ಸಿದ್ಧರ ಸುಖ ಉಪಮಾತೀತ ಅಂಥೇಳಿ ಹೇಳಿದ್ರಲ್ಲ, ಹಾಗೆ ನಿಗೋದಿ ಜೀವದ ದುಃಖ ಉಪಮಾತೀತ. ಅದ ಜೀವದ ಸುಖ ಇದೆ, ಇದು ಜೀವದ ಪರಿಚಯ ಇಲ್ಲದೆ ಇರುವುದರಿಂದ ಆಗುವಂಥ ದುಃಖ ಇದೆ. ಅರೇ ನರಕದ ಭೂಮಿ, ಶಾಲ್ಮಲಿ ವೃಕ್ಷ, ವೈತರಣಿ ನದಿ, ಅಸುರ ಕುಮಾರರ ಇವರುಗಳ ಮೂಲಕ ಆಗುವಂಥ ದುಃಖ ಇದು ಇಂದ್ರಿಯ ಗೋಚರ ಇದೆ. ಇದು ದೇಹಕ್ಕೆ ಸಂಬಂಧಿಸಿದ್ದ ಇದೆ, ದೇಹಕ್ಕೆ ಸಂಬಂಧಿಸಿದ್ದ ಇದೆ ರೀ. ಅದರಿಂದ ನಾವು ಭಯಭೀತ ಆಗ್ತೇವೆ. ಆದರೆ ಇದು ಜೀವಕ್ಕೆ ಸಂಬಂಧಿಸಿದ್ದ,
ಜನ್ಮ ಮರಣ ಏನಿದೆ ಇದು ಜೀವ ಅದರ ಮುಖದೊಳಗೆ ಹೋಗಬೇಕಾಗ್ತಿದೆ, ಅದರ ಅನುಭವ ಮಾಡಬೇಕಾಗ್ತಿದೆ. ಅತ್ಯಂತ ಅಸಹಾಯ. ಇದು ದೇಹದ ದುಃಖ ಇದೆ, ಸಂಯೋಗದ ದುಃಖ ಇದೆ ರೀ, ನರಕದ್ದ. ಅದಕ್ಕೆ ಒಂದೆರಡು ಭವ ದುಃಖದೊಳಗೆ ಕಳೆದ್ರ ಅದರಲ್ಲಿ ಏನು ಹಾನಿ ಇಲ್ಲ. ಒಂದು ಭವ ಸ್ವರ್ಗದ ಸುಖವನ್ನು ಭೋಗಿಸಿದ್ರ ಅದರಿಂದ ಯಾವ ಲಾಭ ಇಲ್ಲ. ಅದಕ್ಕೆ ಈ ಪಾಪ ಪುಣ್ಯಗಳ ಚಕ್ರವನ್ನ ಸರ್ವಥಾ ತುಂಡರಿಸುವ ಯಾವ ಅತ್ಯಂತ ತೀಕ್ಷ್ಣ ಶಸ್ತ್ರ ಇದೆಯೋ ಅದು ದೇಹ ಮತ್ತು ಆತ್ಮನ ಮಧ್ಯದೊಳಗ ಭೇದ ವಿಜ್ಞಾನ ರೂಪದ ಶಸ್ತ್ರ ಇದೆ. ದಿವಸದೊಳಗೆ ನಾವು ಎಷ್ಟು ಸಮಯ ವಿಕಲ್ಪಾತ್ಮಕವಾಗಿ ದೇಹದಿಂದ ನಾನು ಭಿನ್ನ ಇದ್ದೇನೆ, ಚೈತನ್ಯ ಸ್ವರೂಪಿಯಾದಂಥ ಅರೂಪಿ ತತ್ವ ಭಗವಾನ್ ಆತ್ಮನಿಂದ ಜಡದೇಹ ಭಿನ್ನ ಇದೆ. ಇಷ್ಟು ವಿಕಲ್ಪದೊಳಗೆ 24 ಗಂಟೆಯೊಳಗೆ ಎಷ್ಟು ಬಾರಿ ಭೇದ ಜ್ಞಾನ ಮಾಡ್ತೀವಿ ಹೇಳ್ರಿ. ಅಮೃತ ಚಂದ್ರಾಚಾರ್ಯ ದೇವರಿಗೆ ಹೇಳೋದು, ಎಷ್ಟು ಬಾರಿ ಮಾಡ್ತೇನೆ ನಾನು ಅಂಥೇಳಿ. ಈ ಜಡದೇಹದಿಂದ ಆ ಚೈತನ್ಯ ಅರೂಪಿ ಜ್ಞಾನ ಮತ್ತು ಆನಂದದ ನಿಧಿಯಾದಂಥ ನ್ಯಾಯಕ ತತ್ವ ಧ್ರುವ ಚೈತನ್ಯ ಆತ್ಮ ಈ ಜಡದೇಹದಿಂದ ಭಿನ್ನ ನಾನಿದ್ದೇನೆ, ನನ್ನಿಂದ ಈ ಜಡದೇಹ ಭಿನ್ನ ಇದೆ, ಅತ್ಯಂತ ಭಿನ್ನ ಇದೆ. ಅದು ತನ್ನ ಕಾರ್ಯವನ್ನು ತನ್ನ ಸಾಮರ್ಥ್ಯದಿಂದ ನಿರಂತರ ತನ್ನಲ್ಲೇ ಇದ್ದುಕೊಂಡು ಮಾಡ್ತಾ ಇದೆ. ಈ ಪ್ರಕಾರದ ಭೇದ ಜ್ಞಾನ ದಿವಸದೊಳಗೆ ಎಷ್ಟು ಬಾರಿ ಮಾಡ್ತೇವೆ? ಇದು ಭೇದ ಜ್ಞಾನ ಅಲ್ಲಿದೆ, ಇದು ಭೇದ ಜ್ಞಾನದ ವಿಕಲ್ಪ ಇದೆ. ಇದು ಎಷ್ಟು ಬಾರಿ ಬರ್ತಿದೆ? ನಮೋರ್ಹಂತಾನಂ ಎಷ್ಟು ಬಾರಿ ನಾವು ಜಪ ಮಾಡ್ತೇವೆ ಅಂದ್ರೆ ತಕ್ಷಣ ಹೇಳ್ಬಹುದು, ತ್ರಿಸಂಧ್ಯಾ ಸಮಯದಲ್ಲಿ ಮಾಡ್ತೇವೆ ಹೇಳಬಹುದು, ಏನೋ ಹೇಳಬಹುದು. ಆದರೆ ಈ ಶಬ್ದದ ವಿಕಲ್ಪ ಎಷ್ಟು ಬಾರಿ ಮಾಡ್ತೇವೆ? ಭೇದ ಜ್ಞಾನದ ಆ ಭೇದ ಜ್ಞಾನ ಒಂದೇ ಈ ಜನ್ಮ ಮರಣ ರೂಪದ ಚಕ್ರವನ್ನ ತುಂಡರಿಸುವ ಸಲುವಾಗಿ ತೀಕ್ಷ್ಣವಾದಂತಹ ಶಸ್ತ್ರ ಇದೆ. ಅದನ್ನು ಹೊರತುಪಡಿಸಿ ಕಾರ್ಯ ಆಗೋದಿಲ್ಲ. ಅದನ್ನು ಏನು ಹೇಳಿದ್ರೆ ಇಲ್ಲಿ ಶುದ್ಧ ಸ್ವರೂಪದ ಅನುಭವದಿಂದ ಶೂನ್ಯರಿದ್ದಾರೆ. ಶುದ್ಧ ಸ್ವರೂಪದ ಅನುಭವದಿಂದ ಶೂನ್ಯರಿದ್ದಾರೆ. ಇಲ್ಲಿ ಇನ್ನು ಭಾಷಾತ್ಮಕವಾಗಿ ಅಥವಾ ಈ ಏನು ವ್ಯವಹರಿಸುವ ಭಾಷೆ ಇದೆಯಲ್ಲ, ಒಬ್ಬರಿಂದ ಒಬ್ಬರಿಗೆ ಭಾವವನ್ನ ತಿಳಿಸಿಕೊಡುವ ಸಲುವಾಗಿ ಈ ಭಾಷಾತ್ಮಕವಾದಂಥ ಯಾವ ಕಾರಣದಿಂದ ಆ ಕಾರಣದಿಂದ ಅಂದ್ರಲ್ಲ, ಅದರಲ್ಲಿ ಇರುವಂಥ ರಹಸ್ಯ ಏನಾದರೂ ತಿಳಿದು ಬರ್ತಿದೆ ನೋಡೋದು. ಪ್ರಶ್ನೆ ಏನಿದೆ? ಯಾವ ಕಾರಣದಿಂದ ಹಾಗಿದ್ದಾರೆ? ಅದಕ್ಕಿಂತ ಮೊದಲೇನಿದೆ? ಶರೀರ ಪಂಚೇಂದ್ರಿಯಗಳ ಭೋಗ ಸುಖದಲ್ಲಿ ಮಿಥ್ಯಾದೃಷ್ಟಿ ಜೀವರಾಶಿಯು ಅವಶ್ಯವಾಗಿ ರಂಜಿಸುತ್ತಾರೆ. ಶಬ್ದ ಹಿಂದೆ ಮುಂದೆ ತಿಳ್ಕೊಳ್ಳೋ ಸಲುವಾಗಿ ಮಾಡೀತಾರೆ. ಏನು ಹೇಳ್ತು? ಶರೀರ ಪಂಚೇಂದ್ರಿಯಗಳ ಭೋಗ ಸುಖದಲ್ಲಿ ಮಿಥ್ಯಾದೃಷ್ಟಿ ಜೀವರಾಶಿಯು ಅವಶ್ಯವಾಗಿ ರಂಜಿಸುತ್ತಾರೆ. ಒಂದಾಯ್ತಿದೆ. ಇನ್ನು ಕೋಟ್ಯಂತರ ಉಪಾಯಗಳನ್ನು ಒಂದು ವೇಳೆ ಅನಂತ ಕಾಲದವರೆಗೆ ಮಾಡಿದರೂ ಅವರು ಪಾಪಮಯರಿದ್ದಾರೆ. ಯಾಕೆ? ಜ್ಞಾನಾವರಣಾದಿ ಕರ್ಮಗಳ ಬಂಧ ಮಾಡುತ್ತಾರೆ, ಅವರು ಮಹಾ ನಿಂದ್ಯರಿದ್ದಾರೆ. ಯಾವ ಕಾರಣದಿಂದ ಹಾಗಿದ್ದಾರೆ? ಯಾವ ಕಾರಣದಿಂದ ಹಾಗಿದ್ದಾರೆ ಅನ್ನುವ ಪ್ರಶ್ನೆಗೆ ಅಲ್ಲಿ ಅವರ ಪ್ರಶ್ನೆಯೊಳಗೆ ಏನು ಗರ್ಭಿತ ಇದೆ? ಪ್ರಶ್ನೆಯೊಳಗೆ ಏನು ಗರ್ಭಿತ ಇದೆ? ಕಾರಣ ಅಂತೇಳಿ ಹೇಳಿದರಲ್ಲ, ಅದರಲ್ಲಿ ಏನು ಗರ್ಭಿತ ಇದೆ? ಅವರು ಮಹಾ ನಿಂದಿ ಯಾವ ಕಾರಣದಿಂದ ಇದ್ದರು? ಪಾಪಮಯ ಯಾವ ಕಾರಣದಿಂದ ಇದ್ದರು? ಜ್ಞಾನಾವರಣಾದಿ ಕರ್ಮಗಳ ಬಂಧ ಯಾವ ಕಾರಣದಿಂದ ಮಾಡಿಕೊಳ್ತಾರೆ? ಹೀಗಿರಬಹುದಲ್ಲ. ಪ್ರಶ್ನೆಯೊಳಗೆ ಯಾವ ತಾತ್ಪರ್ಯ ಗರ್ಭಿತ ಇದೆ, ಯಾವ ಪ್ರಶ್ನೆ ಇದೆ ಅವ್ರದ್ದು, ಆ ಪ್ರಶ್ನೆಯೊಳಗೆ ಯಾವ ಭಾವ ಇದೆ, ಯಾವ ಅರ್ಥ ಇದೆ, ಯಾವ ತಾತ್ಪರ್ಯ ಇದೆ, ಇದೇ ಇರಬಹುದಲ್ಲ. ಅವರ ಅರ್ಥಾತ್ ಮಿಥ್ಯಾದೃಷ್ಟಿ ಜೀವರಾಶಿ ಪಾಪಮಯ ಯಾವ ಕಾರಣದಿಂದ ಇದ್ದರು? ಜ್ಞಾನಾವರಣಾದಿ ಕರ್ಮಗಳ ಬಂಧ ಯಾವ ಕಾರಣದಿಂದ ಮಾಡಿಕೊಳ್ತಾರೆ? ಮಹಾನಿಂದೆ ಯಾವ ಕಾರಣದಿಂದ ಇದ್ದಾರೆ? ಇದೇ ಇರಬಹುದಲ್ಲ. ಯಾವ ಕಾರಣದಿಂದ ಅಂತ ಹೇಳಿ ಕೇಳ್ತಾ ಇದ್ದಾರಲ್ಲಿ.
ಪ್ರಶ್ನೆಯೊಳಗ ಯಾವ ಕಾರಣದಿಂದ ಅಂತೇಳಿ ಹೇಳಿದ್ರಲ್ಲ, ಆ ಕಾರಣದೊಳಗೆ ಯಾವ ಭಾವ ಇರಬಹುದು ಅವ್ರದ್ದ. ಹಾಗ ಮಹಾನಿಂದೆ ಯಾವ ಕಾರಣದಿಂದ ಇದ್ದಾರೆ ಇರಬಹುದೇನ? ಉತ್ತರ ಏನು ಹೇಳಿದರು? ಯತಃ ಸಮ್ಯಕ್ತ್ವ ರಿಕ್ತಃ ಸಂತಿ. ಆಚಾರ್ಯ ದೇವರ ಶಬ್ದ ಇಷ್ಟೇ ಇದೆ ರೀ, ಅದನ್ನ ಆಧಾರವಾಗಿ ಸ್ವೀಕಾರ ಮಾಡಿದರ್ರಿ. ಅದರದ ಅರ್ಥ ಅವರಲ್ಲಿ ಹೇಳಿಲ್ರಿ. ಅರ್ಥ ಎಲ್ಲಿ ಮಾಡಿದ್ರ ನೋಡ್ರಲ್ಲ, ಯತಃ ಆ ಕಾರಣದಿಂದ. ಯಾವ ಕಾರಣದಿಂದ? ನಿಂದೆದರ ಆ ಕಾರಣದಿಂದ. ಯಾವ ಕಾರಣದಿಂದ ಹಾಗಾದರು ಅಂತೇಳಿ ಅವರು ಪ್ರಶ್ನೆ ಕೇಳಿದ ನಂತರ ಮತ್ತೆ ಆ ಕಾರಣದಿಂದ ಅಂತಾರೆ. ಯಾವ ಕಾರಣದಿಂದ? ಅವರು ಯಾವ ಕಾರಣ ಕೇಳ್ತಾ ಇದ್ದಾರು, ಇವ್ರು ಯಾವ ಕಾರಣ ಹೇಳ್ತಾ ಇದ್ದಾರು. ಇಲ್ಲಿ ಆ ಕಾರಣದಿಂದ ಅಂತೇಳಿ ಹೇಳ್ಬೇಕಾದ್ರೆ ಮೊದಲು ಏನು ಹೇಳೋದು ಹೇಳಿ ಈ ಕಾರಣದಿಂದ ಅವರು ಈಗದರು ಅಂತೇಳಿ ಹೇಳಿದ್ರೆ ಒಳ್ಳೇದಿತ್ತು. ಅಂದ್ರ ರಾಜಮಲ್ಜಿ ಪಾಂಡೆ ಅವರಿಗೆ ಭಾಷಾ ಜ್ಞಾನ ಇಲ್ಲ, ಇದು ಅರ್ಥ ಆಗಬಹುದೇನ್ರಿ? ನೋಡ್ರಿ, ತಮ್ಮ ಲಕ್ಷ್ಯದೊಳಗೆ ಬರ್ತಾ ಇದೆ ಏನಿಲ್ಲ ನನಗೆ ಗೊತ್ತಿಲ್ಲ. ಅವರು ಶುದ್ಧಾತ್ಮನ ಸ್ವರೂಪದ ಅನುಭವದಿಂದ ಶೂನ್ಯ ಇದ್ದಾರೆ, ಆ ಕಾರಣದಿಂದ ಅವರು ಮಹಾನಿಂದಿ ಇದ್ದಾರೆ. ಹೀಗೆ ಹೇಳಿದ್ರೆ ಅದು ನಮಗೆ ಸುಲಭವಾಗಿ ತಿಳಿದು ಬರಬಹುದಾಗಿತ್ತು. ಅವರು ಮಹಾನಿಂದಿ ಯಾವ ಕಾರಣದಿಂದ ಇದ್ದಾರು, ಪಾಪಮಯ ಯಾವ ಕಾರಣದಿಂದ ಇದ್ದಾರು, ಜ್ಞಾನಾವರಣಾದಿ ಕರ್ಮಗಳ ಬಂಧ ಯಾವ ಕಾರಣದಿಂದ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಕೇಳಿದರೆ ಅವರು ಹೇಳಬೇಕಾಗಿತ್ತು ಏನ? ಅವರ ಸಮ್ಯಕ್ತ್ವದಿಂದ ಶೂನ್ಯ ಇದ್ದಾರೆ, ಶುದ್ಧಾತ್ಮನ ಅನುಭವದಿಂದ ಶೂನ್ಯದರ, ಆ ಕಾರಣದಿಂದ ಮಹಾನಿಂದ್ಯದರು ಅಂಥೇಳಿ ಹೇಳಿದ್ರೆ ಅವರ ಈ ಪ್ರಶ್ನೆಗೆ ಸರಿಯಾಗಿ ಉತ್ತರ ಹೇಳಿದರು ಅಂಥೇಳಿ ಭಾಷಾದ ಮೂಲಕ ಹೇಳ್ಬಹುದಾಗಿತ್ತು. ಆದ್ರೆ ಅವರಿಗೆ ಭಾಷಾದ ಮುಖ್ಯತೆ ಇಲ್ಲ, ಭಾಷಾ ಜ್ಞಾನ ಇಲ್ಲ, ಹೀಗೆ ಮಾತಿಲ್ರಿ. ಭಾಷೆಯ ಮುಖ್ಯತೆ ಇಲ್ಲ, ಅವರಿಗೆ ಭಾವದ ಮುಖ್ಯತೆ ಇದೆ. ಹಾಗಾದ್ರೆ ಓದುವವರು ಭಾಷೆಯ ಕಡೆ ಗಮನ ಕೊಡೋದೇನು, ಭಾವದ ಕಡೆ ಹೋಗೋದ್ರಿ. ಭಾವದ ಕಡೆ ಹೋಗ್ಬೇಕಾಗೋದ್ರ. ಅವ್ರು ಸರಳ ಹೀಗೆ ಹೇಳ್ಬಹುದು, ಯಾವ ಕಾರಣದಿಂದ ಅವರ ನಿಂದ್ಯದರು. 3 ಮಾತದವು. ಜ್ಞಾನಾವರಣಾದಿ ಕರ್ಮಗಳ ಬಂಧ ಯಾವ ಕಾರಣದಿಂದ ಮಾಡ್ಕೊಳ್ತಾ ಇದ್ದಾರೆ, ಮಹಾನಿಂದೆ ಯಾವ ಕಾರಣದಿಂದ ಅದರ, ಪಾಪಮಯ ಯಾವ ಕಾರಣದಿಂದ ಅದರ. ಅರೆ ಅವರು ಶುದ್ಧಾತ್ಮನ ಅನುಭೂತಿ ರೂಪ ಸಮ್ಯಕ್ತ್ವದಿಂದ ಶೂನ್ಯದರು ಇಲ್ರಿಪ್ಪ. ಆದ್ರೆ ಆ ಕಾರಣದಿಂದ ಅಂಥೇಳಿ ಹೇಳಿ ಅವರು ಬೇರೆನ ಪ್ರಸ್ತಾಪ ಮೊದಲು ಮಾಡಿದ್ರಿ. ಏನು ಹೇಳಿದ್ರು? ವಿಷಯ ಸುಖ ರಂಜಕವಿರುವ ಎಷ್ಟು ಜೀವರಾಶಿ ಇದೆ, ಆ ಕಾರಣದಿಂದ ವಿಷಯ ಸುಖ ರಂಜಕವಿರುವ ಎಷ್ಟು ಜೀವರಾಶಿ ಇದೆ, ಅವರೆಲ್ಲರೂ ಸಮ್ಯಕ್ ಶುದ್ಧಾತ್ಮ ಸ್ವರೂಪದ ಅನುಭವದಿಂದ ಶೂನ್ಯರಿದ್ದಾರೆ. ನೋಡ್ರಿ, ಅಲ್ಲಿ ಪೂರ್ಣ ವಿರಾಮ ಇದೆ ಏನಿಲ್ರಿ ಹಿಂದಿಯೊಳಗ. ಎಲ್ಲಿ ಜೀವರಾಶಿ ಇದೆ, ಅಲ್ಪ ವಿರಾಮ ಇದೆ ಏನು ಪೂರ್ಣ ವಿರಾಮ ಇದೆ? ಬರ್ತವೆ, ಅಲ್ಪ ವಿರಾಮ ಇದೆ. ಹಾಗಾದ್ರೆ ನಮ್ದು ಪೂರ್ಣ ವಿರಾಮ ಬಿದ್ದಿದೆ. ಏನೇ ಅದೇ ಹಿಂದಿನೇ ಕೇಳಿದ್ದೆ, ಕನ್ನಡದೊಳಗೆ ಪೂರ್ಣ ವಿರಾಮ ಇದೆ ರೀ. ಯಾವ ಕಾರಣದಿಂದ ಹಾಗಿದ್ದಾರೆ? ಆ ಕಾರಣದಿಂದ ವಿಷಯ ಸುಖ ರಂಜಕವಿರುವ ಎಷ್ಟು ಜೀವರಾಶಿ ಇದೆ, ಅವರೆಲ್ಲರೂ ಶುದ್ಧಾತ್ಮ ಸ್ವರೂಪದ ಅನುಭವದಿಂದ ಶೂನ್ಯರಿದ್ದಾರೆ. ಹಾಗಾದ್ರೆ ಆ ಕಾರಣದಿಂದ ಅನ್ನುವಂಥ ಶಬ್ದದ ಪ್ರಥಮದಲ್ಲೇ ಪ್ರಯೋಗ ಮಾಡಿ ರಾಜಮಲ್ಜಿ ಪಾಂಡೆ ಏನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ? ಎರಡನ್ನೂ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಎರಡನ್ನೂ ಏನ? ಅವರು ಪಾಪಮಯ ಇದ್ದಾರ, ಮಹಾನಿಂದಿ ಇದ್ದಾರ, ಜ್ಞಾನಾವರಣಾದಿ ಕರ್ಮದ ಬಂಧ ಮಾಡಿಕೊಳ್ತಾ ಇದ್ದಾರ, ಆ ಕಾರಣದಿಂದ ಸಮ್ಯಕ್ತ್ವದಿಂದ ಶೂನ್ಯ ಇದ್ದಾರೆ. ಹೀಗಲ್ಲ, ಅವರ ಆ ಕಾರಣದಿಂದ ಅರೇ ನೋಡ್ರಿ, ಅಲ್ಲಿ ಆ ಪ್ರಕಾರ ವರ್ತಿಸ್ತಾ ಇರುವ ಕಾರಣದಿಂದನೇ ಅವರಿಗೆ ಸಮ್ಯಕ್ತ್ವ ಆಗ್ತಾ ಇಲ್ಲ. ಹೀಗ ಅರ್ಥ ಇದೆ. ಸಮ್ಯಕ್ತ್ವದಿಂದ ಶೂನ್ಯ ಇರುವ ಕಾರಣ ಒಂದು ಸ್ವಲ್ಪ ಉಪಯೋಗ ಸ್ಥಿರ ಮಾಡೋದ, ನನ್ನ ಉಪಯೋಗನ ತೀವ್ರ ಆಗ್ತಾ ಇದೆ.
ಏನು ಹೇಳ್ತಾ ಇದ್ದರು? ಶುದ್ಧಾತ್ಮ ಸ್ವರೂಪದ ಅನುಭವದಿಂದ ಶೂನ್ಯವಿರುವ ಕಾರಣದಿಂದ ಅವರ ನಿಂದೆ ಇದ್ದಾರೆ, ಹೀಗಿಲ್ಲ. ಆದ್ರ ಅವರ ನಿಂದೆ ಯಾಕಿದ್ದಾರೆ ಅಂತಂದ್ರ ಪಂಚೇಂದ್ರಿಯ ಸುಖದೊಳಗ ಮತ್ತು ಶರೀರದೊಳಗ ರಂಜಿಸ್ತಾ ಇದ್ದಾರೆ. ಯಾವ ಕಾರಣದಿಂದ ರಂಜಿಸ್ತಾ ಇರಲಿಕ್ಕೆ ಕಾರಣ ಯಾವುದ? ಶುದ್ಧಾತ್ಮ ಸ್ವರೂಪದ ಅನುಭವದಿಂದ ಶೂನ್ಯ ಇರೋದ ರಂಜಿಸಲಿಕ್ಕೆ ಕಾರಣ ಇದೆಯೋ, ಅಥವಾ ಶೂನ್ಯ ಇರುವುದಕ್ಕೆ ರಂಜಿಸ್ತಾ ಇರೋದು ಕಾರಣ ಇದೆ? ಇನ್ನೊಂದ್ಸಲ ನಮಗೆ 100 ಸಲ ಆಗಿಲ್ರಿ ವಿಷಯ ತಿಳ್ಕೊಳ್ಳೋದಿದೆ. ಕಥನದೊಳಗೆ ಸ್ವಲ್ಪ ಗಡಿಬಿಡಿ ಆಯಿತು ಅಂತಂದ್ರೆ ಕೇಳುವವರಲ್ಲೇ ಸ್ವಲ್ಪ ಗೊಂದಲ ಆಗ್ತಿದ್ದೀರಿ. ಏನು ಹೇಳ್ತು? ಪಂಚೇಂದ್ರಿಯ ವಿಷಯ ಸುಖದೊಳಗೆ ರಂಜಿಸ್ತಾ ಇರುವುದರಿಂದ ಅವರಿಗೆ ಸಮ್ಯಕ್ತ್ವದ ಅನುಭವ ಅರ್ಥಾತ್ ಶುದ್ಧಾತ್ಮನ ಅನುಭವ ಆಗ್ತಾ ಇಲ್ಲ. ಈ ವಾಕ್ಯ ಸರಿ ಇದೆಯೋ? ಶುದ್ಧಾತ್ಮನ ಅನುಭವ ಇಲ್ಲದೇ ಇರುವುದರಿಂದ ಅವರು ಪಂಚೇಂದ್ರಿಯ ಸುಖದಲ್ಲಿ ರಂಜಿಸ್ತಾ ಇದ್ದಾರೆ. ಶುದ್ಧಾತ್ಮ ಸ್ವರೂಪದ ಅನುಭವ ಇಲ್ಲದೆ ಇರುವ ಕಾರಣದಿಂದ ಅವರು ಪಂಚೇಂದ್ರಿಯ ಸುಖದಲ್ಲಿ ರಂಜಿಸ್ತಾ ಇದ್ದಾರೆ. ಈ ಮಾತು ಸತ್ಯವೋ? ಅವರು ಪಂಚೇಂದ್ರಿಯ ಸುಖದಲ್ಲಿ ರಂಜಿಸ್ತಾ ಇರುವ ಕಾರಣದಿಂದ ಅವರಿಗೆ ಶುದ್ಧಾತ್ಮ ಸ್ವರೂಪದ ಅನುಭವ ಆಗ್ತಾ ಇಲ್ಲ. ಸ್ವಲ್ಪ ವಿಚಾರ ಮಾಡ್ರಿ, 1 ನಿಮಿಷ ವಿಚಾರ ಮಾಡ್ರಿ. ಉತ್ತರ ಹೇಳೋದಿದೆ ರೀ ತಾವು. ಎರಡೂ ಒಂದೇ ಇರ್ಲಿಕ್ಕೆ ಸಾಧ್ಯ ಇಲ್ಲ. ರಾಜಮಲ್ಜಿ ಪಾಂಡೆ ಆ ಕಾರಣದಿಂದ ಅಂತ ಹೇಳಿ ಹೇಳಿದ್ರಲ್ಲ, ಎಲ್ಲಿ ಹೇಳಿದರು ನೋಡ್ರಿ? ಅತ್ಯಂತ ಸ್ಪಷ್ಟ ಐತಿ ಈಗ ನನ್ನ ಜ್ಞಾನದೊಳಗೆ. ತಮಗ ಆಗಬೇಕು, ಅದಕ್ಕೆ ನನ್ನ ಶಬ್ದ ನಿಮಿತ್ತಿಲ್ಲ. ನನ್ನ ಶಬ್ದ ತನ್ನಷ್ಟಕ್ಕೆ ತಾನು ಆಗ್ತಾ ಇರ್ತಿದೆ. ತಾವು ತಮ್ಮ ಜ್ಞಾನದಿಂದ ಆ ವಿಷಯವನ್ನು ಗ್ರಹಣ ಮಾಡಲಿಕ್ಕೆ ಪ್ರಯತ್ನ ಮಾಡೋದು. ಏನು? ಶರೀರ ಮತ್ತು ಇಂದ್ರಿಯ ಭೋಗದೊಳಗೆ ರಂಜಿಸ್ತಾ ಇರುವ ಕಾರಣದಿಂದ ಶುದ್ಧಾತ್ಮ ಸ್ವರೂಪದ ಅನುಭೂತಿ ಆಗ್ತಾ ಇಲ್ಲ. ಈ ಮಾತು ಸತ್ಯ ಇದೆಯೋ? ಅಭಿಪ್ರಾಯ ಅವ್ರದ್ದು, ಸತ್ಯಾಸತ್ಯದ ಮಾತಲ್ಲ. ರಾಜಮಲ್ಜಿ ಪಾಂಡೆಯವರ ಅಭಿಪ್ರಾಯ ಏನಿದೆ? ಟೀಕಾಕಾರರ ಅಭಿಪ್ರಾಯ ಏನಿದೆ? ಅಮೃತ ಚಂದ್ರರ ಮಾತು ನಮಗೆ ತಿಳಿಬೇಕಾದ್ರೆ ಮಧ್ಯದೊಳಗೆ ಟೀಕಾಕಾರರು ಬೇಕಾದ್ರೆ. ಯಾಕೆ ಅಂತಂದ್ರೆ ನಮ್ಮ ಜ್ಞಾನದ ಮಟ್ಟ ಅಷ್ಟು ಕಡಿಮೆ ಇದೆ ರೀ. ನಾವು ಹೀಗೆ ಅರ್ಥ ಮಾಡ್ತೇವೆ, ಶುದ್ಧಾತ್ಮ ಸ್ವರೂಪದ ಅನುಭವ ಇಲ್ಲದೆ ಇರುವ ಕಾರಣದಿಂದ ಮಿಥ್ಯಾದೃಷ್ಟಿ ಜೀವರಾಶಿ ಶರೀರ ಮತ್ತು ಇಂದ್ರಿಯ ಭೋಗದೊಳಗ ರಂಜಿಸ್ತಾ ಇದೆ. ಆದ್ರ ಟೀಕಾಕಾರರ ರಾಜಮಲ್ಜಿ ಪಾಂಡೆ ಅವರದ ಮಾತು ಹೀಗಿದೆ, ಸ್ಪಷ್ಟ ಇದೆ, ನಿರ್ಣಯ ಆಗ್ಬೇಕು. ಅರೆ ಆಹಾ ಅನ್ನಿಸ್ಬೇಕ್ರಿ ನಮ್ಮ ಜ್ಞಾನಕ್ಕ. ಜೀವ ಅನಾದಿಯಿಂದ, ಮಿಥ್ಯಾದೃಷ್ಟಿ ಜೀವ ಅನಾದಿಯಿಂದ ಶರೀರ ಮತ್ತು ಇಂದ್ರಿಯ ಸುಖದೊಳಗ ರಂಜಿಸ್ತಾ ಇರುವ ಕಾರಣದಿಂದನ ಏನ ಶುದ್ಧಾತ್ಮ ಸ್ವರೂಪದ ಅನುಭೂತಿಯಿಂದ ಶೂನ್ಯ ಉಳಿದಿದೆ. ಶುದ್ಧಾತ್ಮ ಸ್ವರೂಪದ ಅನುಭೂತಿ ಮಾಡಲಿಲ್ಲ ಅಂಥೇಳಿನ ಇದರಲ್ಲೇ ರಂಜಿಸ್ತಾ ಇದೆ ಅಂಥೇಳಿ ಮಹಾ ನಿಂದೆ ಆಗಿದೆ ಅಲ್ರಿ. ಹಾಗರ್ಥ ಅದರ ಸಲುವಾಗಿ ಯಾವ ಕಾರಣದಿಂದ ಅಂಥೇಳಿ ಹೇಳಿದ ನಂತರ ಅವರಿಗೆ ಶುದ್ಧಾತ್ಮ ಸ್ವರೂಪದ ಅನುಭೂತಿ ಇಲ್ಲ, ಆ ಕಾರಣದಿಂದ ಅವರು ಮಹಾ ನಿಂದ್ಯದರು ಹೀಗೆ ಟೀಕಾಕಾರರು ಹೇಳಿಲ್ರಿ. ಏನು ಹೇಳಿದ್ರು ಅವ್ರ? ಈಗ ನಡೀರ್ಲೆ ಮತ್ತ ಇನ್ನೊಂದ್ಸಲ. ಶರೀರ ಪಂಚೇಂದ್ರಿಯಗಳ ಭೋಗ ಸುಖದಲ್ಲಿ ಅವಶ್ಯವಾಗಿಯೇ ಮಿಥ್ಯಾದೃಷ್ಟಿ ಜೀವರಾಶಿಯು ರಂಜಿಸುತ್ತದೆ. ಕೋಟ್ಯಂತರ ಉಪಾಯಗಳನ್ನು ಒಂದು ವೇಳೆ ಅನಂತ ಕಾಲದವರೆಗೆ ಮಾಡಿದರೂ ಆ ಮಿಥ್ಯಾದೃಷ್ಟಿ ಜೀವರಾಶಿ ಪಾಪಮಯರಿದ್ದಾರೆ. ಜ್ಞಾನಾವರಣಾದಿ ಕರ್ಮಗಳ ಬಂಧ ಮಾಡುತ್ತಾರೆ. ಅವರು ಮಹಾನಿಂದ್ಯರಿದ್ದಾರೆ. ಯಾವ ಕಾರಣದಿಂದ ಹಾಗಿದ್ದಾರೆ? ಆ ಕಾರಣದಿಂದ ವಿಷಯ ಸುಖ ರಂಜಕವಿರುವ ಎಷ್ಟು ಜೀವರಾಶಿ ಇದೆ
ಅವರೆಲ್ಲರೂ ನಿಂದೆ ಇರುವ ಕಾರಣದಿಂದನಲ್ಲ, ನಿಂದೆ ಕಾರ್ಯ ಮಾಡ್ತಾ ಇರುವ ಕಾರಣದಿಂದನಲ್ಲ, ಸಂಗತಿ ಜಡದ್ದೇ ಇರುವ ಕಾರಣದಿಂದನಲ್ಲ, ಏನಾಗ್ತಾ ಇಲ್ಲ, ಶುದ್ಧ ಚೈತನ್ಯ ಸ್ವರೂಪದ ಅನುಭೂತಿ ಆಗ್ತಾ ಇದೆ. ಅವರು ನಿಂದೆ ಯಾವ ಕಾರಣದಿಂದ ಇದ್ದಾರೆ ಅನ್ನೋದು ಕೂಡ ಪ್ರಶ್ನೆ ಅಲ್ಲಲ್ಲಿ. ಅದರ ನಂತರ ಬಂತು ಈ ಮಾತು ಸರಿ. ಯಾವುದರ ನಂತರ? ಅವರು ಮಹಾ ನಿಂದೆ ಇದ್ದಾರೆ ಅನ್ನುವುದರ ನಂತರ ಅವರು ಹಾಗೆ ಯಾವ ಕಾರಣದಿಂದ ಇದ್ದಾರೆ ಅಂಥೇಳಿ ಕೇಳಿದರು. ಪ್ರಶ್ನೆ ಬಂತು. ನಿಂದೆ ಯಾಕಿದ್ದಾರೆ ಅನ್ನೋ ಪ್ರಶ್ನೆ ಅಲ್ಲದ. ಪ್ರಶ್ನೆ ಯಾವುದರ ಸಲುವಾಗಿದೆ? ಕೊಡ್ಚೋಡ ಅಂಕಲ್ ತಾವು ಹೇಳ್ಬಹುದೇ? ಯಾವ ಕಾರಣದವರು ಪಾಪಮಯ ಇದ್ದಾರೆ? ಯಾವ ಕಾರಣದಿಂದ ಪಾಪಮಯ ಇದ್ದಾರೆ? ಪಂಚೇಂದ್ರಿಯ ವಿಷಯ ಸುಖದ ಮಗ್ನರಿದ್ದಾರೆ, ಅದ ಕಾರಣ ಮೊದಲು ಬರ್ತದನೋ ಅಥವಾ ಅನುಭವ ಇಲ್ಲ ಅದ ಕಾರಣ ಮೊದಲು ಬರ್ತದ ಅನ್ನೋದನ್ನ ವಿಷಯ ಅವರು ಸ್ಪಷ್ಟಪಡಿಸಿದರು. ಅವರು ಸ್ಪಷ್ಟಪಡಿಸಿದರು. ಆದ್ರ ಪ್ರಶ್ನೆಯೊಳಗ ಪ್ರಶ್ನೆಯನ್ನು ಉತ್ಪನ್ನ ಮಾಡಿದಾರಲ್ಲ, ಯಾವ ಕಾರಣದಿಂದ ಅವರು ಹಾಗಿದ್ದಾರೆ, ಯಾವ ಕಾರಣದಿಂದ ಅವರು ಹಾಗಿದ್ದಾರೆ ಅನ್ನುವ ಪ್ರಶ್ನೆಯೊಳಗ ಅವರ ಅಷ್ಟು ನಿಂದೆ ಯಾವ ಕಾರಣದಿಂದ ಇದ್ದಾರೆ, ಹೀಗೋ ಅಥವಾ ಯಾವ ಕಾರಣದಿಂದ ನಿಂದೆ ಆಗುವಂಥ ಶುದ್ಧ ಸ್ವರೂಪದ ಅನುಭೂತಿ, ಅರ್ಥಾತ್ ಶುದ್ಧ ಸ್ವರೂಪದ ಅನುಭೂತಿ ಯಾವ ಕಾರಣದಿಂದ ಆಗ್ತಾ ಇಲ್ಲ. ಆ ಅನುಭೂತಿಯಿಂದ ಹೊರಗೆ ಅವರು ಯಾವ ಕಾರಣದಿಂದ ಉಳಿದಿದ್ದಾರೆ. ಪ್ರಶ್ನೆ ಕೂಡ ಅಲ್ಲಿದೆ ರೀ. ಎಲ್ಲಿದೆ? ಯಾವ ಕಾರಣದಿಂದ ಹೊರಗಿದ್ದಾರೆ ಹೆಚ್ಚು ಮಹತ್ವದ್ದಿದೆ ರೀ. ಯಾವ ಕಾರಣದಿಂದ ಅವರು ಶೂನ್ಯ ಇದ್ದಾರೆ. ಅರೇ, ಹೀಗೆ ನಿಂದೆ ಆಗಬೇಕಾದ್ರ ಯಾವ ಕಾರಣದಿಂದ ಅವರ ಆ ನಿಂದೆ ಆಗದೇ ಇರುವಲ್ಲಿ ಯಾವ ಅನುಭೂತಿ ಇತ್ತಲ್ಲ, ಆ ಅನುಭೂತಿಯಿಂದ ಶೂನ್ಯ ಯಾವ ಕಾರಣದಿಂದ ಇದ್ದಾರೆ? ಶಾಸ್ತ್ರದ ಅರ್ಥ ಮಾಡುವ ಸಲುವಾಗಿ ಇಷ್ಟು ಸಮಯ ಬೇಕು ಬ್ರಹ್ಮಾನಂದ. ನಾವು ಓಡ್ತಾ ಓಡ್ತಾ ಅರ್ಧ ಗಂಟೆಯೊಳಗೆ ನಮ್ಗೆ ಮುಗಿಸ್ಬಿಡೋನು ಸ್ವಾಧ್ಯಾಯ ಅಂದ್ರೆ ಆಗುದಿಲ್ಲ. ಇಷ್ಟೊತ್ತು ಭೂಮಿಕಾ ಐತ್ರಿ. ಈ ಒಂದು ಪದಖಂಡ ನಮಗೆ ಲಕ್ಷ್ಯದೊಳಗೆ ಬರುವ ಸಲುವಾಗಿ, ವ್ಯಕ್ತಿಗತ ನನಗೆ ಲಕ್ಷ್ಯದೊಳಗೆ ಬರುವ ಸಲುವಾಗಿ. ತಮಗೆ ಬಂದಿದ್ರೆ ಬೇಗ ಬಂದಿದ್ದಿರಬಹುದು. ಪ್ರಭು ಯಾವ ಕಾರಣದಿಂದ ಅವರ ಇಂಥ ನಿಂದ್ಯ ಕಾರ್ಯದೊಳಗೆ ತೊಡಗಬೇಕಾಗಿದೆ, ಅರ್ಥಾತ್ ನಿಂದ್ಯ ಕಾರ್ಯದೊಳಗೆ ನಿಂದ್ಯರಾಗೆ ಉಳಿಯಬೇಕಾಯ್ತಲ್ಲ, ಆ ಶುದ್ಧಾತ್ಮನ ಅನುಭೂತಿ ಯಾವ ಕಾರಣದಿಂದ ಆಗಲಿಲ್ಲ ಅವರಿಗೆ? ಅರೆ, ಅವರು ಅದರಲ್ಲೇ ರಂಜಿಸುವ ಕಾರಣದಿಂದ ಆಗ್ತಾ ಇಲ್ಲ. ಪ್ರಶ್ನೆ ಯಾವುದರ ಸ್ಪಷ್ಟೀಕರಣದ ನಂತರ ಪ್ರಶ್ನೆ ಬಂತ. ಭಾವಾರ್ಥ ಇದೆ, ಅದ ಏನಿಲ್ಲ, ಭಾವಾರ್ಥ ಇದೆ ಏನಿಲ್ರಿ, ಅದ ಭಾವಾರ್ಥ ಇಲ್ಲ. ಆದ್ರೆ ಇದೆಲ್ಲ ಸ್ಪಷ್ಟೀಕರಣ ಏನು ಮಾಡಿದಾರಲ್ಲ, ಭಾವಾರ್ಥ ಇಲ್ಲ ಅಲ್ರಿ, ಮುಂದೆ ಇರ್ಲಿ. ಇಲ್ಲಿ ಈಗೇನು ಇಲ್ಲಿ ತನಕ ಬಂತು, ಅಲ್ಲಿ ತನಕ ಭಾವಾರ್ಥ ಇಲ್ಲ. ಇದೇನು ಸ್ಪಷ್ಟೀಕರಣ ನೀಡಿದರು ನೋಡ್ರಿ. ಮೊದಲು ಭೂಮಿಕಾ ಇಷ್ಟು ತಯಾರು ಮಾಡಿದಾರ, ಅದರ ನಂತರ ಒಂದು ಪದಖಂಡ, ಆ ಪದಖಂಡದ ವಿವರಣೆ ಮಾಡಿ ಪ್ರಶ್ನೆಯನ್ನು ಉತ್ಪನ್ನ ಮಾಡ್ರು. ಆ ಪ್ರಶ್ನೆ ಯಾವುದರ ಸಲುವಾಗಿ ಇದೆ? ಅರೇ, ಅವರು ಶುದ್ಧ ಸ್ವರೂಪದ ಅನುಭವವನ್ನು ಯಾವ ಕಾರಣದಿಂದ ಮಾಡ್ತಾ ಇಲ್ಲ, ಇದು ಇದೆ ರೀ ಪ್ರಶ್ನೆ. ಅವರ ನಿಂದೆ ಯಾವ ಕಾರಣದಿಂದ ಆದರೂ ಅನ್ನೋ ಪ್ರಶ್ನೆ ಇಲ್ರಿ. ಶುದ್ಧ ಸ್ವರೂಪದ ಅನುಭವವನ್ನು ಯಾವ ಕಾರಣದಿಂದ ಮಾಡ್ತಾ ಇಲ್ಲ, ಹಾಗೆ ಯಾಕದಾರ ಅವರ, ಇದು ಪ್ರಶ್ನೆ ಇದೆ. ಇದು ಪ್ರಶ್ನೆ ಇದ್ದ ನಂತರ ಅವರು ವಿಷಯ ಸುಖದಲ್ಲೇ ರಂಜಿಸ್ತಾ ಇದಾರಲ್ಲಪ್ಪ, ಅದಕ್ಕೆ ಅವ್ರ ಆ ಕಡೆ ಹೋಗ್ತಾ ಇಲ್ಲ. ಈಗ ನಮ್ಮದೇನು ಮಾತಿದೆ ರೀ, ನಮಗಿದು ಚಂದ ಕಾಣಿಸ್ತಾ ಇದೆ, ಇದು ರುಚಿಸ್ತಾ ಇದೆ, ಇದು ಮನೋಹರ ಕಾಣಿಸ್ತಾ ಇದೆ ಅಂಥೇಳಿ ನಾವು ಶುದ್ಧ ಸ್ವರೂಪದ ಅನುಭೂತಿಯ ಸಲುವಾಗಿ ಎಷ್ಟು ಬೇಕಲ್ಲ ಅಷ್ಟು ಉದ್ಯಮ ಮಾಡ್ತಾ ಇಲ್ರಿ. ಇಲ್ಲೇ ಇದೆಯಲ್ಲ, ಎಲ್ಲ ನಮ್ಗೆ ಇಲ್ಲೇ ರಂಜಿಸ್ತಾ ಇದ್ದೇವ್ರಿ. ಎಲ್ಲಿ? ದೇಹ ಮತ್ತು ವಿಷಯ ಸುಖದಲ್ಲಿ. ಯಾವಾಗ ಅದು ಆಗುವುದಿಲ್ಲ ಆ ವೇಳೆದೊಳಗೆ ಅಯ್ಯೋ ಅಂದ್ರ ಆ ವೇಳೆದೊಳಗೆ ಪುರುಷಾರ್ಥ ಮಾಡುವ ಸಾಮರ್ಥ್ಯನೂ ಇರುವುದಿಲ್ರಿ. ಅಲ್ಲಿ ತತ್ತರಿಸಿರ್ತೈತ್ರಿ ಅದು ಜೀವ.